ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆರೆಮೀಯ 22ನೇ ಅಧ್ಯಾಯ 10ನೇ ವಚನ. ಸತ್ತವನಿಗಾಗಿ ಅಳಬೇಡಿರಿ, ಬಡುಕೊಳ್ಳಬೇಡಿರಿ, ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಅಳಿರಿ, ಅವನು ಇನ್ನು ಹಿಂದಿರುಗನು. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮಗೆ ಹೇಳುತ್ತಿರುವ ಮಾತು, ಸೆರೆಯಾದವರಿಗಾಗಿ ನಾವು ಬಿಕ್ಕಿ ಬಿಕ್ಕಿ ಅಳಬೇಕಂತೆ. ಹಲ್ಲೆಲೂಯ. ಯಾಕಂದ್ರೆ ಮೇಲಿನ ವಾಕ್ಯ ಹೇಳ್ತದೆ, ಸತ್ತವನಿಗೋಸ್ಕರ ಅಳಬೇಡ್ರಿ, ಬಡ್ಕೊಳ್ಬೇಡ್ರಿ. ನೋಡ್ರಿ, ಹೇಳ್ತದೆ ಅವನು ಇನ್ನು ಹಿಂದಿರುಗನು. ಹಲ್ಲೆಲೂಯ. ಹೌದಲ್ಲ? ಏನಪ್ಪ ಇದು ಬೆಳಗ್ಗೆನೆ ಸತ್ತವನು ಬದುಕಿರೋನು ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಡ್ರಿ ಬೇರೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಪ್ರತಿ ಮಾತು ಅದು ಅಮೂಲ್ಯವಾದದ್ದು, ನಮ್ಮ ಜೀವನಕ್ಕೆ ಪ್ರಯೋಜನವಾದದ್ದು. ಹಲ್ಲೆಲೂಯ. ಆದ್ರಿಂದ ದೇವರು ಈ ದಿನ ನಮಗೊಂದು ವಿಷಯವನ್ನ ಕಲಿಸ್ಕೊಡ್ತಾ ಇದ್ದಾರೆ. ಏನು ಅಂತ ನೋಡೋದಾದ್ರೆ, ಸತ್ತವನಿಗೋಸ್ಕರ ಅಳಬೇಡ್ರಿ. ಆಯ್ತು, ಇನ್ನು ಅವನು ಹಿಂತಿರುಗಿ ಬರೋದಿಲ್ಲ. ಅವ್ರನ್ನ ನೆನ್ಸಿ 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 ನೀವು ಕೊರಗಬೇಡ್ರಿ. ಹಲ್ಲೆಲೂಯ. ನೋಡ್ರಿ, ದೇವ್ರು ಕೊಟ್ಟು ದೇವ್ರು ತೆಗೆದುಕೊಂಡ್ರು ಅಂತ ಹೇಳೋ ಮಟ್ಟಿಗೆ ನೀವು ಬಲಗೊಳ್ರಿ ಪ್ರಿಯರೇ. ಹಲ್ಲೆಲೂಯ. ದೇವ್ರ ಹತ್ರ ಬಲ ಕೇಳ್ರಿ. ದೇವ್ರೆ, ಇಂಥವ್ರನ್ನ ನಾನು ಕಳ್ಕೊಂಡಿದ್ದೀನಪ್ಪ, ಇಂಥ ವಿಷಯ ನನ್ನ ಜೀವನದಲ್ಲಿ ನಡೆದಿದೆ ಅಪ್ಪ. ಹಲ್ಲೆಲೂಯ. ಆ ರೀತಿಯಾಗಿ ಹೇಳಿ ಪ್ರಿಯರೇ, ನಿಮ್ಮನ್ನ ನೀವು ಬಲಪಡಿಸ್ಕೊಳ್ರಿ. ಅಲ್ಲೆಲ್ಲಿ, ಯಾಕಂದ್ರೆ ಅವ್ರು ಇನ್ನು ಹಿಂತಿರುಗಿ ಬರೋದಿಲ್ಲ. ಅವ್ರಿಗೋಸ್ಕರ ಇನ್ನು ಬಡ್ಕೊಳ್ಳಬೇಡ್ರಿ. ಸಾಕು, ನೀವು ಬಡ್ಕೊಂಡು 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 ನೀವು ಆಯಾಸ ಪಟ್ಟಿದ್ದು, ನೀವು ಬಲಹೀನತೆ ಪಟ್ಟಿದ್ದು, ನೀವು ತುಂಬಾ ವ್ಯಾಧಿಗ್ರಸ್ತರಾಗಿದ್ದು ಸಾಕು ಪ್ರಿಯರೇ. ಹಲ್ಲೆಲೂಯ. ದೇವರ ಚಿತ್ತ ಇಲ್ಲದೆ ಕೂದಲು ಸಹ ಉದುರೋದಿಲ್ಲ. ಹಲ್ಲೆಲೂಯ. ನಮ್ಮ ತಲೆಯಲ್ಲಿರುವ ಒಂದೇ ಒಂದು ಕೂದಲು ಉದುರಬೇಕಂದ್ರೆ ದೇವರ ಚಿತ್ತ. ಹಲ್ಲೆಲೂಯ. ಹಾಗಿರುವಾಗ ದೇವರ ಚಿತ್ತ ಇಲ್ಲದೆ ಯಾರನ್ನು ಕೂಡ ಯಾರು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಧೈರ್ಯ ತಗೊಳ್ರಿ. ಇನ್ನು ಅವ್ರಿಗೋಸ್ಕರ ಅಳೋದನ್ನ ನಿಲ್ಲಿಸ್ರಿ. ಅವ್ರಿಗೋಸ್ಕರ ಪಡ್ಕೊಳ್ಬೇಡ್ರಿ. ನೀವು ವ್ಯಾಧಿಗ್ರಸ್ತರಾಗ್ಬೇಡ್ರಿ, ಬಲಹೀನರಾಗ್ಬೇಡ್ರಿ. ಮುಂದಿನ ವಾಕ್ಯ ನೋಡ್ರಿ, ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಅಳಿರಿ. ಹಲ್ಲೆಲೂಯ. ದೇವ್ರು ಹೇಳ್ತಾ ಇದ್ದಾರೆ, ಸತ್ತು ಹೋಗಿರೋರ್ಗೋಸ್ಕರ ಅಳೋದು ಸಾಕು, ಆದ್ರೆ ನೀವು ಈಗ ಇದಕ್ಕೋಸ್ಕರ ಅಳೋದನ್ನ ಸ್ಟಾರ್ಟ್ ಮಾಡಿ. ಯಾರಿಗೋಸ್ಕರ? ಸೆರೆಯಾಗಿರುವವನಿಗೋಸ್ಕರ. ಅಂದ್ರೆ ಯಾವ ರೀತಿ ಸೆರೆಯಾಗಿರೋನು? ಅನೇಕರು ಪ್ರಿಯರೇ, ನಿಮ್ಮ ಕುಟುಂಬದಲ್ಲೇ ಆಗಿರಬಹುದು, ಹಲ್ಲೆಲೂಯ, ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಮಧ್ಯೆ ಆಗಿರ್ಬೋದು, ಇಲ್ಲ ನೀವಿರುವಂಥ ಗ್ರಾಮದಲ್ಲಿ, ಹಳ್ಳಿಯಲ್ಲಿ, ನೀವಿರುವ ಬೀದಿಯಲ್ಲಿ, ಹಲ್ಲೆಲೂಯ, ನೀವಿರುವ ಪ್ರಾಂತ್ಯದಲ್ಲಿ ಅನೇಕರು ಅನೇಕ ರೀತಿಯ ಕಾರ್ಯಗಳಲ್ಲಿ ಸೆರೆಯಾಗಿದ್ದಾರೆ. ಹಲ್ಲೆಲೂಯ. ಅಂತ ಸೆರೆಯಾದವರಿಗೋಸ್ಕರ ನೀವು ಈ ದಿನ ಅಳಬೇಕು. ಹೌದು, ಖಂಡಿತ ನಿಮ್ಮ ಕಣ್ಣೀರು ಬಹು ಬೆಲೆಯುಳ್ಳದಾಗಿದೆ. ಹಲ್ಲೆಲೂಯ. ನೀವು ಅನೇಕ ಬಾರಿ ಅಂದ್ಕೊಳ್ತೀರಾ, ನಾನು ಅನೇಕ ಬಾರಿ 10 ಕಣ್ಣು ಒರೆಸ್ಕೊಂಡಿದ್ದು ಯಾರು ನೋಡಿಲ್ಲ. ಹಲ್ಲೆಲೂಯ. ನನ್ನ ಹಾಸಿಗೆ ಮೇಲೆ ನಾನು ಅಳುವಾಗ ನನ್ನ ತಲೆ ದಿಂಬಿನ ಮೇಲೆ ಬಿದ್ದ ಕಣ್ಣೀರು ಯಾರು ನೋಡಿಲ್ಲ. ಹಲ್ಲೆಲೂಯ. ಹೌದಲ್ವಾ? ಅನೇಕರಿಗೋಸ್ಕರ ನೀವು ಅಳ್ತಾ ಇದ್ದಿರಬಹುದು, ಅನೇಕ ವಿಷಯಗಳಿಗೋಸ್ಕರ ಅಳ್ತಾ ಇರಬಹುದು. ಹಲ್ಲೆಲೂಯ. ಆದ್ರೆ ಈ ದಿನ ದೇವರ ವಾಕ್ಯ ಹೇಳ್ತಾ ಇದೆ, ನೋಡ್ರಿ, ಈ ದಿನ ಸೆರೆಯಾಗಿರೋನ್ಗೋಸ್ಕರ ನೀವು ಅಳ್ರಿ. ಹಲ್ಲೆಲೂಯ. ನೋಡ್ರಿ, ಕೀರ್ತನೆ 56:8 ಒಂದು ವಾಕ್ಯ ಇರ್ತದೆ, ಆತನು ನಮ್ಮ ಕಣ್ಣೀರನ್ನೆಲ್ಲ ಏನ್ ಮಾಡಿದಾರಂತೆ? ಶೇಖರಿಸಿಟ್ಟಿದ್ದಾರಂತೆ. ಅಂದ್ರೆ ಒಂದು ಬುದ್ದಲಿಯಲ್ಲಿ ಶೇಖರಿಸಿಟ್ಟಿದ್ದಾರೆ. ಅಯ್ಯೋ, ನನ್ನ ಮಗಳು ಇಷ್ಟೊಂದು ಕಣ್ಣೀರು ಸುರಿಸಿದಾಳಲ್ಲ, ನನ್ನ ಮಗ ಇಷ್ಟೊಂದು ಕಣ್ಣೀರು ಸುರಿಸಿದನಲ್ಲ, ಇದಕ್ಕೆ ಕಾರಣ ಏನು? ಇದಕ್ಕೆ ಯಾವ ವಿಷಯ ಕಾರಣ? ಇದಕ್ಕೆ ಯಾವ ವ್ಯಕ್ತಿ ಕಾರಣ? ಎಂಬುದಾಗಿ ದೇವರು ಅದರ ಕುರಿತು ಎಲ್ಲವನ್ನ ವಿಚಾರಿಸಿ ಅದಕ್ಕೆ ತಕ್ಕ ಪ್ರತಿಫಲವನ್ನ, ಆಶೀರ್ವಾದವನ್ನ, ಬಿಡುಗಡೆಯನ್ನ ಪ್ರಿಯರೇ ನಮಗೆ ಕೊಡ್ತಾರೆ. ಹಲ್ಲೆಲೂಯ. ಹೌದು, ನಾನು ಅನೇಕ ಬಾರಿ ಹೇಳ್ತೀನಿ, ಯಾರಾದ್ರೂ ನಮ್ಮ ಜೊತೆ ಯುದ್ಧ ಮಾಡಿರೋದೇ ಆದ್ರೆ, ಯಾರಾದ್ರೂ ನಮ್ಮ ಜೊತೆ ಜಗಳ ಮಾಡ್ತಾ ಇರೋದೇ ಆದ್ರೆ, ನಾವು ಅವ್ರ ಜೊತೆ ಮಾತಲ್ಲಿ ಏನು ವಾಗ್ವಾದ ಮಾಡ್ಬೇಕಾಗಿಲ್ಲ. ಅವ್ರು ಮಾತಾಡೋದಕ್ಕೆ ತಿರುಗಿಸಿ ನಾವು ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ. ಹಲ್ಲೆಲೂಯ. ಆದ್ರೆ ನಾವು ಅಲ್ಲಿ ಮೌನವಾಗಿ ಇದ್ಬಿಟ್ಟು ಅವ್ರು ಬೈಯೋದನ್ನೆಲ್ಲ ಬಯಸ್ಕೊಂಡು, ಆ ಜಗಳನ್ನೆಲ್ಲ ಸಹಿಸ್ಕೊಂಡು ಬಂದು ದೇವರ ಸಮ್ಮುಖದಲ್ಲಿ ಕುಳಿತು ಒಂದು ಸ್ವಲ್ಪ ಹೊತ್ತು, ದೇವರೇ, ಈ ರೀತಿ ನಾನು ಏನು ಮಾಡೇ ಇಲ್ಲಪ್ಪ, ನಾನು ಈ ರೀತಿ ಎಲ್ಲ ಮಾತಾಡಿದ್ರು, ನನ್ನ ಈ ರೀತಿ ಎಲ್ಲ ಅಂದ್ರು, ನನ್ನ ಈ ರೀತಿಯಾಗಿ ಎಲ್ಲ ಬೈದ್ರು ಎಂಬುದಾಗಿ ಪ್ರಿಯರೇ ನೀವು ಹೇಳುವಾಗ, ಆ ಕಣ್ಣೀರನ್ನು ಸುರಿಸುವಾಗ, ಆ ಕಣ್ಣೀರೆಲ್ಲ ದೇವರು ಶೇಖರಿಸ್ಕೊಂಡು, ಆಗ ಒಂದು ಬಾರಿ ಆ ಕಣ್ಣೀರನ್ನು ತೆಗೆದು ಅವರು ವಿಚಾರಿಸಿ ನೋಡುವಾಗ, ಇದು ಯಾರ ನಿಮಿತ್ತ ನನ್ನ ಮಗುಗೆ ಇಷ್ಟು ಕಣ್ಣೀರು ಬಂದಿದೆ ಎಂಬುದಾಗಿ ಅವರನ್ನ ದೇವರು ನೋಡ್ಕೊಳ್ತಾರೆ. ಅಲ್ಲೂ ಅವರನ್ನ ದೇವ್ರು ಏನ್ ಮಾಡ್ಬೇಕು? ಅವ್ರನ್ನ ಸರಿ ಮಾಡ್ಬೇಕಾ? ಅವ್ರನ್ನ ತಿದ್ದಬೇಕಾ? ಅವನ್ನ ಕ್ಷಮಿಸ್ಬೇಕಾ? ಅವ್ರನ್ನ ಏನ್ ಮಾಡ್ಬೇಕು? ನಿಮ್ಮ ಬಳಿ ಬಂದು ಕ್ಷಮೆ ಕೇಳೋ ತರ ಮಾಡ್ಬೇಕಾ? ದೇವ್ರು ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ನಾವು ದೇವ್ರಿಗೆ ಅವಕಾಶನೇ ಕೊಡೋದಿಲ್ಲ, ಅನೇಕ ಬಾರಿ ಅವಕಾಶನೇ ಕೊಡೋದಿಲ್ಲ. ನಾವೇ ನೋಡ್ಕೊಳ್ತೀವಿ, ನಾವೇ ಮಾತಾಡ್ತೀವಿ, ನಾವೇ ಎಲ್ಲ ಮುಗಿಸ್ಬಿಟ್ಟು ಬಂದ್ಬಿಡ್ತೀವಿ. ಆಮೇಲೆ ಯಾವಾಗಾದ್ರೂ ಒಂದ್ಸರಿ ಪ್ರಾರ್ಥನೆ ಮಾಡ್ತೀವಿ. ಹಾಗಲ್ಲ, ಸಂಪೂರ್ಣವಾಗಿ ದೇವರಿಗೆ ಬಿಟ್ಕೊಡ್ರಿ. ಅಲ್ಲೆಲ್ಲೂಯ್ಯ. ಸಂಪೂರ್ಣವಾಗಿ ದೇವ್ರ ಚಿತ್ತಕ್ಕೆ ಬಿಟ್ಕೊಡ್ರಿ. ಸಹಿಸ್ಕೊಳ್ರಿ,
ಅವಮಾನ ಪಡ್ರಿ, ಆದ್ರೆ ಬಂದು ದೇವರ ಸಮ್ಮುಖದಲ್ಲಿ ಅಳ್ರಿ. ಆ ಕಣ್ಣೀರೆಲ್ಲ ಶೇಖರಿಸಿಟ್ಟಿದ್ರೆ ಅನೇಕ ಬಾರಿ ನಾವು ಅಂದ್ಕೊಳ್ತಾ ಇದ್ವಿ, ನಾನು ಕಣ್ಣೀರು ಒರೆಸ್ಬಿಟ್ಟೆ ಯಾರು ನೋಡ್ಲಿಲ್ಲ, ನಾನು ತಲೆ ದಿಂಬಲ್ಲಿ ಬಿದ್ದಿರೋ ನೀರು ಯಾರಿಗೂ ಗೊತ್ತಿಲ್ಲ, ನನ್ನ ಕಣ್ಣೀರು ಯಾರಿಗೂ ಗೊತ್ತಿಲ್ಲ. ಇಲ್ಲವೇ ಇಲ್ಲ, ನೀವು ಮಾತ್ರನೇ ಆ ರೀತಿ ಅನ್ಕೊಂಡಿರೋದು. ಆದ್ರೆ ಕೀರ್ತನೆ 56:8 ದಾವೀದನು ಹೇಳ್ತಾರೆ, ನನ್ನ ಕಣ್ಣೀರೆಲ್ಲ ಅವರು ಬುದ್ದಲಿಯಲ್ಲಿ ಇಟ್ಟಿದ್ದಾರೆ. ಅವರ ಕಣ್ಣೀರು ಮಾತ್ರ ಅಲ್ಲ, ಈ ಲೋಕದಲ್ಲಿರೋ ಎಲ್ಲರ ಕಣ್ಣೀರನ್ನ, ನಮ್ಮೆಲ್ಲರ ಕಣ್ಣೀರನ್ನ ಆತನ ಬುದ್ದಲಿಯಲ್ಲಿ ಇಟ್ಟಿದ್ದಾರೆ. ಹಾಲೆಲೂಯ. ಆದ್ರೆ ದೇವರೇ ಇಲ್ಲಿ ಒಂದು ಕಾರ್ಯಕ್ಕಾಗಿ ಅಳ್ರಿ ಎಂಬುದಾಗಿ ನಮ್ಮನ್ನ ಒತ್ತಾಯ ಪಡಿಸ್ತಾ ಇದ್ದಾರೆ. ಯಾರಿಗೋಸ್ಕರ? ಸೆರೆಯಾಗಿರುವವರಿಗೋಸ್ಕರ. ಹಾಲೆಲೂಯ. ಪ್ರಿಯರೇ, ನಿಮ್ಗೆ ಗೊತ್ತಾ, ಈ ದಿನ ನಾವು ವಾಸ ಮಾಡುವ ಸ್ಥಳಗಳಲ್ಲೇ, ನಾವಿರುವ ಪ್ರಾಂತ್ಯಗಳಲ್ಲೇ, ನಾವಿರುವ ರಾಜ್ಯದಲ್ಲೇ ಎಷ್ಟೋ ಜನ ಅನೇಕ ರೀತಿಯ ಕಾರ್ಯಗಳಲ್ಲಿ ಸೆರೆಯಾಗಿದ್ದಾರೆ. ಹಾಲೆಲೂಯ. ಅನೇಕರು ಈ ದಿನ ಪಾಪದ ಕಾರ್ಯಗಳಲ್ಲಿ ಸೆರೆಯಾಗಿದ್ದಾರೆ. ಹೌದು, ಅನೇಕರು ವ್ಯಭಿಚಾರ ಎಂಬ ಪಾಪದಲ್ಲಿ ಸೆರೆಯಾಗಿದ್ದಾರೆ. ಅನೇಕರು ಕುಡಿತ ಎಂಬ ಕಾರ್ಯದಲ್ಲಿ ಸೆರೆಯಾಗಿದ್ದಾರೆ. ಹಾಲೆಲೂಯ. ಅನೇಕರು ಪಾನ್ ಪರಕು, ಬೀಡಿ, ಸಿಗರೇಟು, ಡ್ರಗ್ಸ್, ಇನ್ನು ಏನೇನೋ ಆ ಕಾರ್ಯಗಳಿಗೆಲ್ಲ ದಾಸರಾಗಿ ಅದರಲ್ಲಿ ಒಂದು ಅವರು ಸೆರೆ ಹಿಡಿಯಲ್ಪಟ್ಟಿದ್ದಾರೆ ಪ್ರಿಯರೇ. ಹಾಲೆಲೂಯ. ಇನ್ನು ಅನೇಕ ಯೌವನ ಮಕ್ಕಳು, ಚಿಕ್ಕ ಮಕ್ಕಳು ಸಹ ಈ ಫೋನ್ಗಳಲ್ಲಿ ಸೆರೆಯಾಗಿದ್ದಾರೆ. ಅವ್ರಿಗದಿಲ್ಲ ಅಂದ್ರೆ ಇರಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಒಂದು ಚಿಕ್ಕ ಮಗು ಊಟ ಮಾಡ್ಬೇಕು ಅಂದ್ರೂ ಕೂಡ ಆ ಮಗುಗೆ ಏನ್ ಬೇಕಾಗಿದೆ? ಫೋನ್ ಬೇಕಾಗಿದೆ. ಹಾಲೆಲೂಯ. ಈ ರೀತಿ ಅನೇಕ ಕಾರ್ಯಗಳಲ್ಲಿ ಸರಿಯಾಗಿದ್ದಾರೆ. ಹಾಲೆಲೂಯ. ಆಗ ದೇವರು ಅದನ್ನೆಲ್ಲ ನೋಡಿ ಹೇಳ್ತಾ ಇದ್ದಾರೆ, ಅವರಿಗೋಸ್ಕರ ನೀನು ಅಳು. ಹಾಲೆಲೂಯ. ಹಾಲೆಲೂಯ. ಈ ದಿನ ನಿಮ್ಮ ಕಣ್ಮುಂದೆ ಎಷ್ಟು ಜನನ ಕುಡಿಯೋರ್ನ ನೋಡ್ತಾ ಇದ್ದೀರ. ಕುಡ್ದವ್ರಿನ್ ಸುಮ್ಮನೆ ಇರ್ತಾರ? ಮನೆಗೆ ಹೋಗಿ ಎಷ್ಟು ರಾದಂತ ಮಾಡ್ತಾರೆ, ಎಷ್ಟು ಜಗಳ ಮಾಡ್ತಾರೆ. ಸುಮ್ಮನೆ ಇರೋ ಮಕ್ಕಳನ್ನೆಲ್ಲ ಕೂಡ ಹೊಡಿತಾರೆ. ಓದೋ ಮಕ್ಕಳು ಓದಕ್ಕಾಗೋದಿಲ್ಲ. ಕೆಲ್ಸಕ್ಕೆ ಹೋಗಿ ಬಂದಿರೋ ಸ್ತ್ರೀಯರು ನೆಮ್ಮದಿಯಾಗಿ ಮಲ್ಗೋಕ್ಕಾಗೋದಿಲ್ಲ. ಯೌವನ ಮಕ್ಕಳು ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ. ಹಾಲೆಲೂಯ. ಆದ್ರೆ ಇನ್ನೂ ಕೆಲವರಿಗೆ, ಸೆರೆಯಲ್ಲಿರೋರಿಗೆ ಬಿಡುಗಡೆ ಬೇಕು ಅನ್ನೋ ಆಸೆ ಇದೆ. ನಾನು ಹೇಗಾದ್ರೂ ಕುಡಿಯೋದನ್ನ ಬಿಡಬೇಕು, ನಾನು ಏನಾದ್ರೂ ಈ ಬೀಡಿ ಸಿಗರೇಟಿಂದ ಆಚೆ ಬರಬೇಕು, ಈ ಪಾತ್ಪರಕ್ಕೆಲ್ಲ ನಾನು ಹಾಕ್ಬಾರ್ದು. ಅಲ್ಲಿ ನಾನು ಈ ಫೋನ್ ಅಡಿಕ್ಷನ್ ಹೇಗಾದ್ರೂ ಹೊರಗೆ ಬರಬೇಕು, ನಾನು ಈ ಒಂದು ವ್ಯಭಿಚಾರದಿಂದ ಹೊರಗಡೆ ಬರಬೇಕು, ಈ ತಪ್ಪಾದ ಸಂಬಂಧದಿಂದ ಹೊರಗಡೆ ಬರಬೇಕು. ನಿಮಗೆ ಗೊತ್ತಾ, ಎಷ್ಟೋ ಜನ ಮರೆಯಾಗಿ ಬೇಡದಿರೋ ಪಾಪಗಳಲ್ಲಿ ಒಳಗಾಗಿದ್ದಾರೆ. ಅನೇಕ ರೀತಿ ಸೆರೆ ಆಗ್ಬಿಟ್ಟಿದ್ದಾರೆ. ಆದ್ರೆ ಬಿಡ್ಸಕ್ ಯಾರು ಇಲ್ಲ ಪ್ರಿಯರೇ. ಆದರೆ ಅವರುಗಳನ್ನ ಆ ಪಾಪದಿಂದ, ಆ ಕಾರ್ಯದಿಂದ, ಆ ಸೆರೆಯಿಂದ ಬಿಡಿಸೋದಕ್ಕೆ ನಿಮ್ಮಿಂದ ನನ್ನಿಂದ ಸಾಧ್ಯ. ಹೇಗೆ ಗೊತ್ತಾ? ನಾವು ಅಲ್ಲಿ ಹೋಗಿ ಅವ್ರನ್ನ ಬಿಡಿಸೋದಕ್ಕೆ ಡೈರೆಕ್ಟ್ ಆಗಿ ಆಗೋದಿಲ್ಲ. ಆದರೆ ನೋಡ್ರಿ, ಆ ದಿನ ಪೇತ್ರನನ್ನ ಸೆರೆಮನೆಯಲ್ಲಿ ಹಾಕಿದ್ದಾಗ ಅವನನ್ನ ಬಿಡಿಸಿದ್ದು ಒಂದು ಪ್ರಾರ್ಥನೆ. ಅಲ್ಲಿ ಅದು ಎಂತ ಪ್ರಾರ್ಥನೆ ಗೊತ್ತಾ? ಒಂದು ಕಣ್ಣೀರಿನ ಪ್ರಾರ್ಥನೆ. ಅದಕ್ಕೆ ದೇವರು ಹೇಳ್ತಾ ಇದ್ದು, ಆ ಸೆರೆಯಾದವ್ರಿಗೋಸ್ಕರ ನೀವು ಅಳ್ರಿ ಎಂಬುದಾಗಿ ದೇವರು ನಮ್ಮನ್ನ ನೋಡಿ ಕೇಳಿಕೊಳ್ತಾ ಇದ್ದಾರೆ. ನಮ್ಗೊಂದು ಮಾತನ್ನ ಹೇಳ್ತಾ ಇದ್ದಾರೆ, ನೀವು ಅಳ್ರಿ. ಯಾರು ಹೇಳ್ತಾರೆ ಪ್ರಿಯ? ಯಾವ ತಂದೆ ಆದ್ರೆ ಹೇಳ್ತಾರೆ, ಯಾವ ತಾಯಿ ಆದ್ರೆ ಹೇಳ್ತಾರೆ ಅಳು ಎಂಬುದಾಗಿ. ಆದ್ರೆ ಪರಲೋಕದ ತಂದೆ ಹೇಳ್ಕೊಡ್ತಾ ಇದ್ದಾರೆ, ಆ ಸರಿಯಾದವ್ರಿಗೋಸ್ಕರ ನೀನು ಅಳು, ನಾನು ಬಿಡಿಸ್ತೇನೆ ಎಂಬುದಾಗಿ. ಅಲ್ಲಿ ನಿಮ್ಮ ಮನೇಲಿ ಎಷ್ಟೋ ಜನ ಕುಡಿಯೋರು ಇರ್ಬೋದು ಪ್ರಿಯರೇ. ನಿಮ್ಮ ಮಕ್ಕಳು ಕುಡಿತಾ ಇರ್ಬೋದು, ನಿಮ್ಮ ಯಜಮಾನರು ಕುಡಿತಾ ಇರ್ಬೋದು, ಇಲ್ಲ ಅನೇಕ ಹೆಣ್ಣು ಮಕ್ಕಳು ದಾರಿ ತಪ್ಪಿರ್ಬೋದು, ಮಕ್ಕಳು ದಾರಿ ತಪ್ಪೋಗಿರ್ಬೋದು, ಏನೇನೋ ನಡೀತಾ ಇರ್ಬೋದು. ಆದ್ರೆ ನೀವು ಅವ್ರ ಜೊತೆ ಮಾತಾಡಿ ಏನು ಬದಲಾಯಿಸಕ್ಕಾಗೋದಿಲ್ಲ. ಅಲ್ಲೆಲ್ಲೂಯ್ಯ. ನಿಮ್ಮ ಮಾತಲ್ಲಿ ಯಾರನ್ನು ಕೂಡ ನೀವು ಬದಲಾಯಿಸಕ್ ಸಾಧ್ಯ ಇಲ್ಲ. ಆದರೆ ನೀವು ಪ್ರಾರ್ಥನೆ ಮಾಡುವಾಗ, ನೀವು ಕಣ್ಣೀರಲ್ಲಿ ಗೋಳಾಡುವಾಗ ಖಂಡಿತ ಆ ಪ್ರಾರ್ಥನೆಯನ್ನ ದೇವರು ಕೇಳಿ ಅದಕ್ಕೆ ಬೇಕಾದ ಒಂದು ಬಿಡುಗಡೆಯನ್ನ, ಅದ್ಭುತವನ್ನ, ಜಯವನ್ನ ದೇವರು ಅನುಗ್ರಹಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ನಮ್ಮ ಪರಲೋಕದ ದೇವರು ಈ ದಿನ ನಮ್ಮನ್ನು ನೋಡಿ ಕೇಳ್ತಾ ಇದ್ದಾರೆ, ಸರಿಯಾದವರಿಗೋಸ್ಕರ ಪ್ರಿಯರೇ ನೀವು ಅಳ್ರಿ ಎಂಬುದಾಗಿ. ಹಲ್ಲೆಲೂಯ. ಈ ದಿನ ನೋಡ್ರಿ, ಅನೇಕರು ಅಯ್ಯೋ ನಾನು ಹೊರಗಡೆ ಬರಕ್ಕಾಗ್ತಾ ಇಲ್ಲ, ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ ನಿಮ್ಮ ಹತ್ರ ಎಷ್ಟೋ ಜನ ಹೇಳ್ಕೊಂಡಿರ್ಬೋದು ಅಲ್ವಾ? ನೀವು ಎಷ್ಟೋ ಜನ ರಸ್ತೆಗಳಲ್ಲಿ ಜಗಳ ಮಾಡೋರನ್ನ ನೋಡಿರ್ಬೋದು, ಕುಡ್ದು ಅಲ್ಲಲ್ಲಿ ಬಿದ್ದೋಗಿರೋರನ್ನ ನೋಡಿರ್ಬೋದು. ಅವ್ರೊಂದ್ ಕಡೆ, ಅವ್ರ ಚಪ್ಪಲಿ ಒಂದು ಕಡೆ, ಅವ್ರ ಬ್ಯಾಗ್ ಒಂದು ಕಡೆ, ಎಷ್ಟು ಘೋರವಾಗಿ ಬಿದ್ಕೊಂಡಿದ್ದಾರೆ. ಹಲ್ಲೆಲೂಯ. ಅದನ್ನೆಲ್ಲ ಕಟ್ಟಿ ಹಾಕಿರೋದು, ಆ ರೀತಿ ಅವ್ರನ್ನ ಸೆರೆಗೆ ಹಾಕಿರೋದು ಯಾರು ಗೊತ್ತಾ? ಸೈತಾನನು. ನಾವು ಅನ್ಕೊಳ್ತೀವಿ ಆ ಮನುಷ್ಯನನ್ನ ಬೈತೀವಿ. ಹಲ್ಲೆಲೂಯ. ಖಂಡಿತ ಇಲ್ಲ. ಆದ್ರೆ ಹಿಂದೆ ಒಂದು ದುರಾತ್ಮ. ನೋಡ್ರಿ, ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಒಂದು ಸ್ತ್ರೀಯನ್ನ ನಾವು ನೋಡ್ತೀವಿ. ಆಕೆ ಯಾರು ಅನ್ನೋದಾದ್ರೆ, ಆಕೆ ಒಂದು ನಡು ಬಗ್ಗಿ ಹೋಗಿದ್ದ ಸ್ತ್ರೀ. 18 ವರ್ಷಗಳಿಂದ ಅವಳ ನಡು ಬಗ್ಗಿ ಹೋಗಿದೆ. ಹಲ್ಲೆಲೂಯ. ಆದ್ರೂ ಕೂಡ ಅವಳು ದೇವರ ಸಮ್ಮುಖಕ್ಕೆ ಹುಡುಕಿ ಬರ್ತಾ ಇದ್ಲು. ಆಗ ದೇವರು ಅವಳನ್ನ ಕರೆದು ಅವಳನ್ನ ವೇದಿಸ್ತಾ ಇದ್ದ ಆ ಸೈತಾನನ ಕ್ರಿಯೆಯನ್ನ ದೇವರು ಮುರಿದು ಹಾಕಿದ್ರು. ಆಗ ಅವಳ ಆ ಸೆರೆ ಬದಲಾಗಿ ಅವಳು ನೆಟ್ಟಗೆ ನಿಲ್ಲುವಂತೆ ದೇವರು ಮಾರ್ಪಡಿಸಿದ್ರು. ಹಲ್ಲೆಲೂಯ. ಆದ್ರೆ ಈ ದಿನ ಅನೇಕರನ್ನ ದುರಾತ್ಮ ಪೀಡಿಸ್ತಾ ಇದೆ. ಹಲ್ಲೆಲೂಯ. ಒಂದು ಯವನಸ್ಥನನ್ನ ಒಂದು ದೆವ್ವ ಹಿಡ್ಕೊಂಡಿರ್ತದೆ. ಒಂದು ದೆವ್ವ ಅಲ್ಲ, ಅದರ ಹೆಸರು ದಂಡು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರ್ತದೆ.
ಅದರ ಹಿಂದೆ ಇದ್ದದ್ದು ಒಂದು ದುರಾತ್ಮ. ಹಾಲೆಲೂಯ. ಹೌದು ಪ್ರಿಯರೇ, ಇದನ್ನ ಎಲ್ಲ ಕ್ರಿಯೆಗಳ ಹಿಂದೆ ಅಂದ್ರೆ ಪಾಪಗಳ ಹಿಂದೆ ಇರೋದೊಂದು ದುರಾತ್ಮ. ನಾವು ಹೇಳೋದೇನು, ನನ್ನ ಮಗ ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ. ಹಾಲೆಲೂಯ. ಖಂಡಿತ ಅಲ್ಲ. ನೀವು ಅವರನ್ನೆಲ್ಲ ಗದರಿಸ್ಬೇಕಾಗಿರೋದು, ನೀವು ಅವ್ರ ಹತ್ರ ಅಲ್ಲ ನೀವು ಜಗಳ ಮಾಡಬೇಕಾಗಿರೋದು, ನೀವು ಅವರನ್ನೆಲ್ಲ ಮಾತಾಡಬೇಕಾಗಿರೋದು. ನೀವು ಪ್ರಾರ್ಥನೆಯಲ್ಲಿ ಕುಳಿತು ಕಣ್ಣೀರು ಸುರಿಸಿ ಅವ್ರಿಗೋಸ್ಕರ ಅಳ್ರಿ. ದೇವ್ರೆ, ಈ ಮಗ, ಈ ನನ್ನ ಗಂಡ, ಈ ನನ್ನ ಹೆಂಡತಿ ಈ ಒಂದು ಕಾರ್ಯದಲ್ಲಿ ಸೆರೆ ಆಗಿದ್ದಾರಪ್ಪ, ಯೇಸು ನಾಮದಲ್ಲಿ ಬಿಡಿಸ್ರಿ ಎಂಬುದಾಗಿ ಅಳ್ರಿ. ಅದೇ ಸಮಯದಲ್ಲಿ ಅದರ ಹಿಂದೆ ಹೋರಾಡ್ತಿರುವ ಆ ದುರಾತ್ಮವನ್ನ ಯೇಸುವಿನ ನಾಮದಲ್ಲಿ ಕತ್ತರಿಸ್ರಿ ಪ್ರಿಯರೇ. ಹಲ್ಲೆಲೂಯ. ಹೌದು ನೋಡ್ರಿ, ಯಾಕೋಬನು ಬರೆದ ಒಂದು ಪತ್ರಿಕೆ, ನಾನು ನಿಮ್ಗೋಸ್ಕರ ಒಂದು ವಾಕ್ಯವನ್ನು ತೋರಿಸ್ತೇನೆ. ಯಾಕೋಬನ ಪತ್ರಿಕೆಯಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿರ್ತದೆ. ಸೈತಾನನ ನಾವು ಏನ್ ಮಾಡ್ಬೇಕಂತ ಎದುರಿಸಬೇಕು. ನೋಡ್ರಿ, 4ನೇ ಅಧ್ಯಾಯ 7ನೇ ವಚನ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನ ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಾಲೆಲೂಯ. ನಾವೇನ್ ಮಾಡೋದಿಲ್ಲ, ಆ ಸೈತಾನನ್ನ ಎದುರಿಸೋದೇ ಇಲ್ಲ. ಮೊದಲನೇದಾಗಿ ದೇವರಿಗೆ ವಿಧೇಯರಾಗಬೇಕು. ಹೇಗೆ ವಿಧೇಯರಾಗಬೇಕು? ದೇವ್ರು ಹೇಗೆ ಕಲ್ಸ್ಕೊಟ್ಟಿದ್ದಾರೋ ಆ ಮಾತುಗಳನ್ನ ಹಾಗೆ ಕೇಳೋದೇ ವಿಧೇಯತೆ. ಅಂದ್ರೆ ದೇವ್ರು ಏನ್ ಹೇಳಿದ್ದಾರೆ? ಅಳತಾ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅಲ್ವಾ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಲೂಕ 18:1 ಹೇಳಿದ್ದಾರೆ. ಹಾಲೆಲೂಯ. 34ನೇ ಕೀರ್ತನೆ 1ನೇ ವಚನದಲ್ಲಿ ಎಡೆಬಿಡದೆ ಯೆಹೋವನನ್ನ ಕೊಂಡಾಡ್ರಿ ಎಂಬುದಾಗಿ ಅಲ್ವಾ. ಇನ್ನು ದೇವರು ಮತ್ತೆ ಯೇಸು ಕ್ರಿಸ್ತನ ಒಂದು ಮಾತೆ ಹೇಳ್ತಾರೆ, 1 ಗಂಟೆ ಆದ್ರೂ ಎಚ್ಚರಿಕೆಯಾಗಿದ್ದು ಪ್ರಾರ್ಥಿಸಲಾರಿರ. ಶೋಧನೆಗೆ ಒಳಗಾಗದಂತೆ ನಾವೇನ್ ಮಾಡ್ಬೇಕು? 1 ಗಂಟೆ ಆದ್ರೂ ಪ್ರಾರ್ಥನೆ ಮಾಡಿ. ಈ ರೀತಿ ಎಷ್ಟೋ ದೇವರು ನಮ್ಗೆ ಹೇಳಿದ್ದಾರೆ. ಅದಕ್ಕೆಲ್ಲ ನಾವು ವಿಧೇಯರಾಗಿ ಏನ್ ಮಾಡ್ಬೇಕು? ಶೋಧನೆಗೆ ಒಳಗಾಗದಂತೆ 1 ಗಂಟೆ ಆದ್ರೂ ದಿನದಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಇದೆಲ್ಲ ಏನಾಗಿದೆ? ದೇವರಿಗೆ ಒಳಗಾಗುವಂತ ಒಂದು ಕಾರ್ಯವಾಗಿದೆ. ಆಗ ಯಾಕೋಬ 4:7 ಪ್ರಕಾರ ನೀವು ದೇವರಿಗೆ ಒಳಗಾಗೋದು ಅಂದ್ರೆ ದೇವರಿಗೆ ವಿಧೇಯರಾಗುವಾಗ ನೀವೇನ್ ಮಾಡ್ಬೋದು? ಸೈತಾನನನ್ನ ಎದುರಿಸಬಹುದು. ಆಗ ನೀವು ಎದುರಿಸುವಾಗ, ಅವನನ್ನ ಗದರಿಸುವಾಗ ಅವನು ಬಿಟ್ಟು ಓಡಿ ಹೋಗುವಂತ ವಾಕ್ಯ ಸ್ಪಷ್ಟವಾಗಿ ಬರೆದಿದೆ. ಅಷ್ಟೇ ಪ್ರಿಯರೇ, ಕುಡಿಯೋರು ಬದಲಾಗಬೇಕು, ಅವರಲ್ಲಿರೋ ದುರಾತ್ಮ ತೊಲಗಬೇಕು. ಪಾಪದಲ್ಲಿ ಇರೋರು, ಆ ಸೆರೆಯಲ್ಲಿ ಇರೋರು ಅದರಿಂದ ಬಿಡುಗಡೆ ಆಗ್ಬೇಕು. ಅವರಲ್ಲಿರೋ ದುರಾತ್ಮ ಹೋಗ್ಬೇಕಾದ್ರೆ ಅವನ್ನ ನೀವು ಎದುರಿಸ್ಬೇಕು, ಗದರಿಸ್ಬೇಕು. ಆಗ ಅವ್ನು ಬಿಟ್ಟು ಹೋಗ್ತಾನೆ. ಇನ್ಮೇಲೆ ಆ ವ್ಯಕ್ತಿಗಳನ್ನ ಬೈಬೇಡ್ರಿ, ಅವರೊಳಗಡೆ ಇರೋ ದುರಾತ್ಮನ ಗದರಿಸ್ರಿ. ಕುಡಿತದ ದುರಾತ್ಮವೇ, ಯೇಸು ನಾಮದಲ್ಲಿ ನಿನ್ನ ಎದುರಿಸ್ರಿ. ವಾಕ್ಯವನ್ನು ಹೇಳ್ರಿ. ಯಾಕೋಬ 4:7 ಪ್ರಕಾರ ನಾನು ಸೈತಾನನ್ನು ಎದುರಿಸ್ತೇನೆ, ಈ ಕುಡಿತದ ಆತ್ಮನ ಎದುರಿಸ್ತೇನೆ, ಬಿಟ್ಟು ತೊಲಗು ಎಂಬುದಾಗಿ ಗದರಿಸ್ರಿ. ಹಲ್ಲೆಲೂಯ. ಅವಿಧೇಯತೆಯ ಆತ್ಮವ, ವಿಧೇಯತೆಯ ತೋರೋದಿಲ್ವ? ಯಾವಾಗ್ಲೂ ಯಾವ್ದೊಂದು ಪಾಪದಲ್ಲಿ ಸೆರೆ ಆಗಿದ್ಯಾ, ಫೋನ್ಗೆ ಅಡಿಷನ್ ಆಗಿದ್ಯಾ, ವಿಡಿಯೋ ಗೇಮ್ಗಳಿಗೆ ಅಡಿಷನ್ ಆಗಿದ್ಯಾ, ಇನ್ನು ಬೇಡದಿರೋ ಪಾಪಗಳಲ್ಲಿ ಸಿಕ್ಕೊಂಡಿದ್ಯಾ, ಯಾವ ವ್ಯಕ್ತಿಗಳು ಯಾವ ಪಾಪದಲ್ಲಿದ್ರೆ ಆ ಪಾಪವನ್ನ ಗದರಿಸ್ರಿ. ಅದ್ರ ಹಿಂದಿರೋ ದುರಾತ್ಮನ ಎದುರಿಸ್ರಿ. ಇನ್ನು ಮೇಲೆ ಯಾವ ಮನುಷ್ಯರ ಮೇಲೆ ಕೋಪ ಮಾಡ್ಕೊಳ್ಬೇಡ್ರಿ. ಅವ್ನು ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ಯಾರ ಹತ್ರ ಹೇಳ್ಬಿಡ್ರಿ. ಯಾಕೆ ಹೇಳ್ತೀರಾ? ನಮ್ಮ ವ್ಯಕ್ತಿಗಳಲ್ವಾ ಅವರು, ನಮ್ಮ ಸಂಬಂಧಿಕರಲ್ವಾ? ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಮಗ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ಅಲ್ಲೆಲ್ಲೂ ಈ ರೀತಿ ಸಂಬಂಧಗಳಿದೆಲ್ಲ. ಯಾಕೆ ಬೇರೆಯವ್ರ ಹತ್ರ ಅವ್ರನ್ನ ಬಿಟ್ಕೊಡ್ತೀರಾ? ಬಿಟ್ಕೊಡ್ಬೇಡಿ. ಅವ್ರದ್ದು ತಪ್ಪೇ ಇಲ್ಲ. ಅವರೊಳಗಿರೋ ದುರಾತ್ಮ ಆ ರೀತಿ ಮಾಡ್ತದೆ. ಈ ದಿನ ಆ ರೀತಿ ಸೆರೆಯಾಗಿರೋರ್ಗೋಸ್ಕರ ನೀವೇನ್ ಮಾಡಿ? ಅಳ್ರಿ, ಪ್ರಾರ್ಥನೆ ಕುಳಿತು ಅಳ್ತಾ ಇರ್ರಿ. ನೋಡ್ರಿ, 126ನೇ ಕೀರ್ತನೆ 5ನೇ ವಚನ ಈ ರೀತಿಯಾಗಿರ್ತದೆ, ಅಳುತ್ತಾ ಬಿತ್ತುವವನು ಸಂತೋಷವಾಗಿ ಕೊಯ್ತಾನೆ ಎಂಬುದಾಗಿ. ಎಲ್ಲರೂ ಕೂಡ ನಾವು ಆ ವಾಕ್ಯವನ್ನೊಂದು ಸಾರಿ ನೋಡ್ಕೊಳ್ಳೋಣ ಪ್ರಿಯರೇ. 126ನೇ ಕೀರ್ತನೆ 5ನೇ ವಚನ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಹೌದು, ನೀವು ಈ ದಿನ ಅಳ್ತಾ ನೀವು ಬಿತ್ತೋದೇ ಆದ್ರೆ ನೋಡ್ರಿ, ಈಗ ಒಂದು ಬೀಜವನ್ನ ನಾವು ಬಿತ್ತುತ್ತೇವೆ ಅಂದ್ರೆ ಖಂಡಿತ ಅಲ್ಲಿ ಏನ್ ಬೇಕು? ನೀರು ಬೇಕೇ ಬೇಕು. ನೀವು ಏನೇ ಬೀಜ ಬಿತ್ತಿದ್ರು ಅಲ್ಲಿ ನೀರು ಇಲ್ಲ ಅನ್ನೋದಾದ್ರೆ ಯಾವುದು ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಅದ್ಭುತ ನೀವು ನೋಡೋಕ್ಕಾಗೋದಿಲ್ಲ, ಒಂದು ಚಿಗುರು ನೋಡೋದಕ್ಕಾಗೋದಿಲ್ಲ, ಒಂದು ಸಸಿ ಬೆಳೆಯೋದನ್ನ ನೋಡೋದಕ್ಕಾಗೋದಿಲ್ಲ, ಒಂದು ಅಭಿವೃದ್ಧಿ ಕಾಣೋದಕ್ಕಾಗೋದಿಲ್ಲ. ಅಲ್ಲೆಲ್ಲೂಯ್ಯ ಅಲ್ವಾ? ಆದ್ರೆ ನೀವು ಯಾವುದೇ ಬೀಜ ಬಿತ್ತಿದ್ರು ಅದಕ್ಕೆ ನೀರು ಬೇಕೇ ಬೇಕು. ಈ ದಿನ ನಿಮ್ಮ ಪ್ರಾರ್ಥನೆಗಳನ್ನ ಬೀಜವಾಗಿ ನೀವು ಬಿತ್ತುವಾಗ ಅದಕ್ಕೆ ಖಂಡಿತ ನೀರು ಬೇಕು. ಅದು ನಿಮ್ಮ ಕಣ್ಣೀರಾಗಿರ್ಬೇಕು. ಅದೇ ರಹಸ್ಯ. ಅಲ್ಲೆಲ್ಲೂಯ್ಯ. ನೀವು ಆ ರೀತಿಯಾಗಿ ಅಳುತ್ತಾ 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 ಬಿತ್ತುವಾಗ ಸಂತೋಷವಾಗಿ ಹಾಡುತ್ತಾ ಕೊಯ್ತೀರ. ಏನನ್ನ? ಸಮಾಧಾನವನ್ನ, ಸಂತೋಷವನ್ನ, ಬಿಡುಗಡೆಯನ್ನ ಯೇಸು ನಾಮದಲ್ಲಿ ಹಾಡ್ತಾ ನೀವು ಕೊಯ್ತೀರ. ಅಲ್ಲೆಲ್ಲೂಯ್ಯ. ಆದ್ದರಿಂದ ಪ್ರಿಯರೇ, ಇದನ್ನ ಸಂತೋಷವಾಗಿ ನೀವೇನ್ ಮಾಡ್ರಿ? ಕೊಯ್ಯಬೇಕು ಅನ್ನೋದಾದ್ರೆ ಅಳುತ್ತಾ ನೀವು ಬಿತ್ತಬೇಕು. ದೇವರೇ, ಈ ಮಗನಿಗೋಸ್ಕರ ನಾನು ಗೋಳಾಡ್ತಾ ಇದ್ದೀನಪ್ಪ, ಈ ಮಗನಿಗೋಸ್ಕರ ನಾನು ಅಳ್ತಾ ಇದ್ದೀನಪ್ಪ, ಈ ಪ್ರಾರ್ಥನೆ ವಿಜ್ಞಾಪನೆಗೋಸ್ಕರ ಅಳ್ತಾ ಇದ್ದೀನಪ್ಪ. ದೇವರೇ, ನೀನು ಕ್ರಿಯೆ ಮಾಡು. ಈ ಸೆರೆಯಿಂದ ನನ್ನ ಮಗನನ್ನ, ನನ್ನ ಗಂಡನನ್ನ, ನನ್ನ ಮಕ್ಕಳನ್ನ ನೀನು ಬಿಡಿಸು ಕರ್ತನೆ. ಅಲ್ಲೆಲ್ಲೂಯ್ಯ. ಕರ್ತನೇ, ಇವರನ್ನ ರಕ್ಷಿಸ್ರಿ ಎಂಬುದಾಗಿ ಅಳುತ್ತಾ 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 ನೀವು ಪ್ರಾರ್ಥನೆ ಮಾಡ್ರಿ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಅಳು ಅಂದ್ರೆ ತುಂಬಾ ಅದು ಬೆಲೆ ಉಳ್ಳದು.
ಈಗ ಸಾಮಾನ್ಯವಾಗಿ ನೋಡೋದಾದ್ರೆ ಒಂದು ಗಂಡ ಹೆಂಡತಿ ಒಬ್ರ ಹತ್ರ ಒಬ್ರು ಏನೋ ಸಾಧಿಸ್ಬೇಕು ಅಂದ್ರು, ಒಂದು ಮಕ್ಕಳು ತಂದೆ ತಾಯಿ ಹತ್ರ ಸಾಧಿಸ್ಬೇಕಂದ್ರು ಮೊದಲನೇದಾಗಿ ಏನು? ಕಣ್ಣೀರು. ಅಲ್ಲಿ ಆ ಮಕ್ಕಳು ಏನಾದ್ರೂ ಅಳ್ತಾ 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 ನಮ್ಮ ಹತ್ರ ಬಂದು ಹೋಗರಿದ್ರು ಅಂದ್ರೆ ಅಪ್ಪ ಅಷ್ಟೇ ಆಯ್ತು. ಆ ಮಗು ಕಣ್ಣೀರ್ ನಮ್ಮಿಂದ ನೋಡಕ್ಕಾಗಲ್ಲ. ತಕ್ಷಣನೇ ಏನ್ ಮಾಡುದು? ಅವ್ರು ಏನ್ ಕೇಳ್ತಾರೋ ಅದು ತೆಗೆದುಕೊಟ್ಬಿಡೋದು. ಹಲ್ಲೆಲೂಯ್ಯ. ಅವ್ರು ಏನ್ ಕೇಳ್ತಾರೋ ಅದನ್ನ ಮಾಡ್ಬಿಡ್ತೀವಿ. ಆಗ ಈ ಲೋಕದಲ್ಲಿ ಸಾಮಾನ್ಯ ತಂದೆ ತಾಯಿಗಳಾಗಿರುವ ನಾವೇ ಆ ರೀತಿ ಮಾಡೋದಾದ್ರೆ ಪರಲೋಕದ ದೇವರಿನ ಹೇಗ್ ಮಾಡ್ಬೋದು ಪ್ರಿಯರೇ? ಹಲ್ಲೆಲೂಯ್ಯ. ಆದ್ರಿಂದ ಈ ದಿನ ನಾವೇನ್ ಮಾಡೋಣ? ಅಳುತ್ತಾ ಪ್ರತಿಯೊಂದನ್ನ ಬಿತ್ತೋಣ. ದೇವ್ರು ಹೇಳಿ ಆಯ್ತು, ನೀವು ಅಳಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ವಿಧೇಯರಾಗ್ರಿ. ಅದಕ್ಕೆ ಒಳಗಾದಾಗ ಮಾತ್ರ ನೀವು ಸೈತಾನನನ್ನ ಎದುರಿಸೋಕೆ ಸಾಧ್ಯ. ಆಗ ಮಾತ್ರ ನೀವು ಎದುರಿಸಿದಾಗ ಮಾತ್ರ ಅವನು ನಿಮ್ಮನ್ನೇ ಬಿಟ್ಟು ಓಡಿ ಹೋಗೋದಕ್ಕೆ ಸಾಧ್ಯ. ಆದ್ರಿಂದ ಈ ದಿನ ನೀರಿನಿಂದ ಪ್ರಿಯರೇ ನೀವು ಪ್ರಾರ್ಥನೆ ಮಾಡಿ, ಗೋಳಾಡ್ತಾ ಪ್ರಾರ್ಥನೆ ಮಾಡ್ರಿ. ಯಾಕೆ ಆ ಕಾರ್ಯ ಸಾಧಿಸೋಕೆ ನಿಮ್ಗೆಲ್ಲ ಆಗೋದಿಲ್ವ ನೋಡೋಣ. ಅಲ್ಲೆಲ್ಲ ಕೆಲವರು ಏನಾದ್ರೂ ಸಾಧಿಸ್ಬೇಕಾದ್ರೆ ಅತ್ತೇನೆ ಸಾಧಿಸ್ತಾರೆ. ಖಂಡಿತ ಅವ್ರು ಹತ್ತು ಅದನ್ನ ಸಾಧಿಸ್ಕೊಂಡ್ಬಿಡ್ತಾರೆ. ಈ ದಿನ ನಾವು ನಮ್ಮ ಪರಲೋಕದ ತಂದೆ ಹತ್ರ ಹತ್ತು ಯಾಕೆ ಸಾಧಿಸೋಕ್ಕಾಗೋದಿಲ್ಲ? ಅದ್ರಲ್ಲೂ ಅವರೇ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ನೀನು ಅಳು ಎಂಬುದಾಗಿ. ಅಲ್ಲಿ ಸತ್ತೋಗಿರೋ ವಿಷಯಗಳು ಇನ್ನು ಆಗೋದಿಲ್ಲ, ಅದು ಎದ್ದು ಬರೋದಿಲ್ಲ, ಅದು ಆಗೋದಿಲ್ಲ, ಅದು ಬಿಟ್ಟು ಬಿಡ್ರಿ. ಇನ್ನು ಜೀವಂತವಾಗಿ ನಮ್ಮ ಕಣ್ಮುಂದೆ ಎಷ್ಟೊಂದು ಇದಾವಲ್ಲ, ಎಷ್ಟೋ ಜನರು ಇದಾರಲ್ಲ. ಅಲ್ಲಿ ಆ ಸೆರೆಯಾಗಿರುವ ಕಾರ್ಯಗಳಿಗಾಗಿ, ಆ ಸೆರೆಯಾಗಿರುವ ವ್ಯಕ್ತಿಗಳಿಗಾಗಿ ನೀವು ಅಳ್ರಿ. ಇನ್ನು ಹೇಳ್ಬೇಕಂದ್ರೆ ನಮ್ಮ ಹಣದ ಆಶೀರ್ವಾದ ಸರಿಯಾಗಿರ್ಬೋದು, ನಮ್ಮ ಕುಟುಂಬದ ಸಮಾಧಾನ ಸರಿಯಾಗಿರ್ಬೋದು, ನಮ್ಮ ನೆಮ್ಮದಿ ಸರಿಯಾಗಿರ್ಬೋದು, ನಮ್ಮ ಒಂದು ಬಿಡುಗಡೆ ಸರಿಯಾಗಿರ್ಬೋದು, ನಮ್ಮ ಗರ್ಭಫಲದ ಆಶೀರ್ವಾದ ಸರಿಯಾಗಿರ್ಬೋದು, ನಮ್ಮ ವಿವಾಹದ ಒಂದು ಆಶೀರ್ವಾದ ಸರಿಯಾಗಿರ್ಬೋದು. ಏನೇನು ಸರಿಯಾಗಿದೆಯೋ ಗೊತ್ತಿಲ್ಲ ಪ್ರಿಯರೇ, ಆದರೆ ದೇವ್ರ ರೀತಿನ ನಮ್ಗೆ ಹೇಳ್ತಾ ಇದ್ದಾರೆ, ಆ ಸರಿಯಾಗಿರುವವರುಗಳಿಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಹೇಗೆ ಪ್ರಾರ್ಥನೆ ಮಾಡ್ರಿ? ಅಳುತ್ತಾ ಅಳ್ರಿ, ಅಳ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅಲ್ಲಿ ನೋಡ್ರಿ, 1 ಸಮುವೇಲ 1ನೇ ಅಧ್ಯಾಯ ನಮ್ಮೆಲ್ಲರಿಗೂ ಪರಿಚಯ ಇರುವಂತ ಒಂದು ಅಧ್ಯಾಯ. ಅದರಲ್ಲಿ ಹನ್ನಳೆಂಬ ಒಬ್ಬ ಸ್ತ್ರೀ ಏನ್ ಮಾಡ್ತಾಳೆ? ಅಳ್ತಾಳೆ. ತನ್ನ ಕಣ್ಣೀರನ್ನ ಸುರಿಸಿ 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 ಅಳ್ತಾ ಇರ್ತಾಳೆ. ಒಂದು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಜೊತೆಯಲ್ಲಿ. ಬರೀ ಅಳಬೇಡ್ರಿ, ನೀವು ಅಳದೆಲ್ಲಿ? ಮನುಷ್ಯರ ಹತ್ರ ಹೋಗಿ. ಅಲ್ಲೆಲ್ಲ ಅವ್ರ ಹತ್ರ ಏನು ಪ್ರಯೋಜನ ಇಲ್ಲ. ಅವ್ರು ಏನು ಮಾಡೋದಕ್ಕಾಗೋದಿಲ್ಲ. ಪಾಪ ಅವ್ರ ತಾನೇ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅವ್ರಿಗೆ ನೀವು ಕೇಳೋಷ್ಟು ಮಾಡೋದಕ್ಕೆ ಬಲ ಇಲ್ಲದೆ ಇರಬಹುದು. ಆದ್ರೆ ನೀವು ಅಳ್ಬೇಕಾದ್ರೆ ಒಂದು ಕನಿಕರ ಬರ್ಬೋದು. ಇನ್ನು ಕೆಲವ್ರ ಮುಂದೆ ಅಳ್ತೀರಾ, ಆದ್ರೆ ಅವ್ರು ನಿಮ್ಮ ಮುಂದೆ ಅಯ್ಯೋ ಪಾಪ ಛೇ ಅಂತ ಅಂದ್ರು ಕೂಡ ಹಿಂದೆ ಅವ್ರು ತುಂಬಾ ಸಂತೋಷ ಪಡ್ತಾರೆ. ಬೇಡ ಪ್ರಿಯರೇ, ಎಲ್ಲ ಅಂದ್ರೆ ಅಲ್ಲಿ ಕಣ್ಣೀರು ಸುರಿಸ್ಬೇಡ್ರಿ. ಯಾರ ಮುಂದೆ ಅಂದ್ರೆ ಅವ್ರ ಮುಂದೆ ಎಲ್ಲ ನಿಮ್ ಕಣ್ಣೀರನ್ನ ವ್ಯರ್ಥ ಮಾಡಬೇಡ್ರಿ. ಅದನ್ನ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನ ಬಳಿ, ಅಲ್ಲೆಲ್ಲೂ ಯೇಸು ಕ್ರಿಸ್ತನ ಬಳಿ ಸುರಿಸಲಿ. ಅಲ್ಲೆಲ್ಲೂ ಆಗ ಮಾತ್ರ ಅದಕ್ಕೆ ಬೆಲೆ ಇರೋದು. ಅವರು ಮಾತ್ರನೇ ಅದನ್ನೆಲ್ಲ ಒಂದು ಜಾಡಿಯಲ್ಲಿ ಅಂದ್ರೆ ಒಂದು ಬುದ್ದಲಿಯಲ್ಲಿ ಶೇಖರಿಸಿಟ್ಟು ಅದಕ್ಕೆ ಬೇಕಾದ ಆಶೀರ್ವಾದ, ಬಿಡುಗಡೆನ, ಸಮಾಧಾನವನ್ನ, ಒಂದು ಅದ್ಭುತವನ್ನ ಅವರು ಮಾಡಿ ಮುಗಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆಗ ಈ ದಿನ ಎಲ್ಲಿ ಅಳ್ತಾ ಇದ್ರೆ ಸ್ವಲ್ಪ ಗಮನ ಇಡಿ. ನೀವು ಎಲ್ಲೆಲ್ಲೋ ಹತ್ರಿ ಅಂದ್ರೆ ಅವಮಾನಕ್ಕೆ ಗುರಿ ಆಗ್ತೀರ, ನಿಂದಿಗೆ ಗುರಿ ಆಗ್ತೀರ. ಇನ್ನೂ ಆಳವಾಗಿ ನೋಡಿದ್ರೆ ಪರಿಹಾಸ್ಯ, ಗೇಲಿಗೆಲ್ಲ ಗುರಿ ಆಗ್ತೀರ. ಬೇಡ, ಎಲ್ಲದಕ್ಕೂ ಅಳಬೇಡ್ರಿ. ಹಲ್ಲೆಲೂಯಾ. ಸುಮ್ನೆ ಅಳಬೇಡ್ರಿ ಪ್ರಿಯರೇ. ಸುಮ್ನೆ ಅಳೋ ಹೆಂಗಸನ್ನ ನಂಬಬಾರ್ದು, ಸುಮ್ನೆ ನಗೋ ಗಂಡಸನ್ನ ನಂಬಬಾರ್ದು. ಹೌದು, ಆ ರೀತಿ ಒಂದು ಗಾದೆ ಮಾತಿದೆ. ಅದರಿಂದ ಪ್ರತಿಯೊಂದಕ್ಕೂ ಅಳಬೇಡ್ರಿ. ಅದು ಮನುಷ್ಯರ ಮುಂದೆ ಅಂತೂ ಅಳ್ಳೇಬೇಡ್ರಿ, ದೇವರ ಮುಂದೆ ಅಳ್ರಿ. ಸರಿಯಾಗಿರುವ ಕಾರ್ಯಗಳಿಗಾಗಿ ಅಳ್ರಿ. ದೇವ್ರೇ, ನನಗೆ ಎಷ್ಟೋ ವರ್ಷದಿಂದ ಪ್ರಾರ್ಥನೆ ಮಾಡ್ತಿದ್ದೀನಪ್ಪ, ನನಗೆ ಈ ಆಶೀರ್ವಾದ ಬರ್ತಾ ಇಲ್ಲ. ಅಲ್ಲೆಲ್ಲೂ ದೇವ್ರೇ, ಎಷ್ಟೋ ದಿನದ ಈ ಕೆಲಸಕ್ಕೆ ಕಾಯ್ತಾ ಇದ್ದೀನಿ. ದೇವ್ರೆ, ಎಷ್ಟೋ ಕಾರ್ಯದಲ್ಲಿ ಇದರಲ್ಲಿ ಒಂದು ಜಯಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಇದು ಸೆರೆಯಾಗಿದೆ ಅಪ್ಪ, ಅದರಿಂದ ನನಗೆ ಬಿಡುಗಡೆ ಬೇಕು ಅಂತ ನೀವು ಅಳ್ರಿ ಪ್ರಿಯರೇ, ಅಳ್ರಿ. ಅಲ್ಲಿ ದೇವ್ರಿಗೆ ಹೇಳಿ ಆಯ್ತು ಅಳ್ರಿ ಎಂಬುದಾಗಿ. ಆಗ ನೀವು ಆ ರೀತಿ ಅಳುವಾಗ ಖಂಡಿತ ನೀವು ಏನ್ ಮಾಡ್ತೀರಾ? ಹಾಡ್ತಾ ಕೊಯ್ತೀರ ಅಲ್ವಾ? 125 ನಾವು ನೋಡ್ಕೊಂಡ್ವಲ್ಲ, ಅಳುತ್ತಾ 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 ನೀವು ಬಿತ್ತುವಾಗ, ಪ್ರಾರ್ಥನೆಯನ್ನು ಬಿತ್ತುವಾಗ ಹಾಡುತ್ತಾ ಕೊಯ್ಯುವ ದಿನಗಳು ಬರ್ತದೆ. ವಾಕ್ಯ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನಾನು ಪ್ರತಿ ದಿನ ನನ್ನ ಸಂದೇಶದಲ್ಲಿ ಮಾತು ಹೇಳಿದೆ, ನನ್ನಿಂದ ಕರ್ತನೆ ಯೇಸು ನಾಮದಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಏನು ಗೊತ್ತಾ? ಅವ್ರು ಹೇಳೋದನ್ನೇ ಮಾಡೋದನ್ನೇ ಹೇಳುವುದೇ. ಅವ್ರು ಈ ಮನುಷ್ಯರಂತೆ 2 ಮಾತಿನವರು ಅಲ್ಲವೇ ಅಲ್ಲ. ಅವರು ಅಳ್ರಿ, ಸರಿಯಾಗಿರೋ ವಿಷಯಗಳಿಗಾಗಿ, ಸರಿಯಾದವನಿಗಾಗಿ ಅಳ್ರಿ ಅಂತ ಹೇಳಿದ್ಮೇಲೆ ಅದನ್ನು ನಾವು ವಿಧೇಯರಾಗಿ ಪಾಲಿಸುವಾಗ ಖಂಡಿತ ಅದಕ್ಕೆ ತಕ್ಕ ಆಶೀರ್ವಾದ ಬರ್ತದೆ. ನಾವು ಆ ರೀತಿ ಅಳುತ್ತಾ ಬಿತ್ತುವಾಗ ಖಂಡಿತ ಒಂದು ದಿನ ಏನಾಗುತ್ತೆ? ಹಾಡುತ್ತಾ ಕೊಯ್ಯುವ ದಿನಗಳು ಬರ್ತದೆ. ಅಲ್ಲೆಲ್ಲೂಯ್ಯ. ನೋಡ್ರಿ, ಅದೇ 1 ಸಮುವೇಲ ನಾವು ಮಾತನಾಡ್ಕೊಳ್ತಾ ಇದ್ವಲ್ಲ, ಹನ್ನಳೆಂಬ ಒಂದು ಸ್ತ್ರೀ ಅಳುತ್ತಾ ಒಂದು ಪ್ರಾರ್ಥನೆಯನ್ನು ಬಿತ್ತಿದ್ಲು. ಏನು ಗೊತ್ತಾ? ದೇವ್ರೆ, ನನಗೊಂದು ಮಗು ಬೇಕು. ಅದು ಏನು? ಗಂಡು ಮಗುನೇ ಬೇಕು. ಯಾಕಂದ್ರೆ ಹಾಗರಳ ಗಂಡನಿಗೆ 2 ಹೆಂಡತಿಯರಿರ್ತಾರೆ.
ಆಗ ಆ ಎಲ್ಕಾನ ಎಂಬ ವ್ಯಕ್ತಿಗೆ ಇನ್ನೊಬ್ಬಳ ಹೆಂಡತಿ ಇರ್ತಾಳೆ. ಅವಳ ಹೆಸರು ಏನಂದ್ರೆ ಪೆನಿನ್ನಳು. ಅವಳು ಏನ್ ಮಾಡ್ತಾ ಇರ್ತಾಳೆ, ಅವಳಿಗೆ ಮಕ್ಳಿರ್ತಾರೆ, ಇವಳಿಗೆ ಹನ್ನಳಿಗೆ ಮಕ್ಳಿರೋದೇ ಇಲ್ಲ. ಆಗ ಅವಳು ಈ ಹನ್ನಳನ್ನು ನೋಡಿ ದಿನನಿತ್ಯ ಅವಳ ವೇದನೆ ಪಡಿಸ್ತಾ ಇರ್ತಾಳೆ, ಅವಳನ್ನ ದೂಷಿಸ್ತಾ ಇರ್ತಾಳೆ, ನಿಂದಿಸ್ತಾ ಇರ್ತಾಳೆ, ಅವಮಾನ ಪಡಿಸ್ತಾ ಇರ್ತಾಳೆ. ಆದ್ರೆ ಈ ಹನ್ನಳು ಅವಳ ಮುಂದೆ ಅಳೋದೇ ಇಲ್ಲ, ಅವಳ ಮುಂದೆ ಜಗಳ ಮಾಡೋದೇ ಇಲ್ಲ, ಅವಳ ಮುಂದೆ ವಾಗ್ವಾದ ಮಾಡೋದಿಲ್ಲ. ಅದೆಲ್ಲ ಹೃದಯದಲ್ಲಿ ಬಚ್ಚಿಟ್ಕೊಂಡು ಅವ್ರ ವರ್ಷಕ್ಕೆ ಒಮ್ಮೆ ದೇವರ ಸಮ್ಮುಖಕ್ಕೆ ಹಾಗೆಲ್ಲ ತುಂಬಾ ದೂರ ಇರ್ತೈತೆ ಆಲಯಗಳು. ಆದ್ರಿಂದ ವರ್ಷಕ್ಕೆ ಒಮ್ಮೆ ಈಗ ನಾವು ದಿನಾನು ಆಲಯಕ್ಕೆ ಹೋಗ್ಬೋದು. ನಾವು ನೆನೆಸ್ಕೊಂಡಾಗೆಲ್ಲ ನಮ್ಮ ಮನೇಲಿ ಕೂತು ಪ್ರಾರ್ಥನೆ ಮಾಡ್ಬೋದು. ದೇವರ ಸಮ್ಮುಖ ಯಾವಾಗ ಬೇಕಾದ್ರೂ ಅನುಭವಿಸ್ಬೋದು, ಅವ್ರ ಪ್ರಸನ್ನತೆ ಯಾವಾಗ ಬೇಕಾದ್ರೂ ಅನುಭವಿಸ್ಬೋದು. ಆಗ ಆ ರೀತಿಯಾಗಿ ಎಲ್ಕಾನ ಮತ್ತೆ ಅವರ ಹೆಂಡತಿ ಏನ್ ಮಾಡ್ತಾರೆ, ದೇವರ ಆಲಯಕ್ಕೆ ಹೋಗ್ತಾರೆ. ಆಗ ಅಲ್ಲಿ ಹೋದಾಗ ಅವಳು ಊಟ ಮಾಡೋದಕ್ಕೂ ಮನಸ್ಸಿಲ್ಲ. ಅವಳು ಯಾಕಂದ್ರೆ ಅವ್ರ ಹೃದಯ ಪೂರ್ತಿ ದುಃಖದಲ್ಲಿ ತುಂಬಿದೆ, ಅವಮಾನದಲ್ಲಿ ತುಂಬ ಹೋಗಿದೆ. ಅವಳು ನಿಂದೆಯಲ್ಲೇ ಕೊರಗಿ ಏನಾಗಿದ್ದಾಳೆ, ಎಲ್ಲವನ್ನ ಬಚ್ಚಿಟ್ಕೊಂಡಿದ್ದಾಳೆ. ಅವಳು ಯಾರ ಮುಂದೆ ಅಳ್ಳಿಲ್ಲ, ಯಾರ ಮುಂದೆ ವಾಗ್ವಾದ ಜಗಳ ಮಾಡ್ಲಿಲ್ಲ. ಆಗ ಅದೆಲ್ಲ ಬಚ್ಚಿಟ್ಕೊಂಡು ದೇವರ ಸಮ್ಮುಖಕ್ಕೆ ಬಂದ ಕೂಡಲೇ ಹೃದಯ ಒಡೆದು ಓಡುವಷ್ಟು, ಅಂದ್ರೆ ಹೃದಯ ಉರಿಯುವಷ್ಟು ಮಟ್ಟಿಗೆ ಹತ್ತು ಎಲ್ಲವನ್ನ ದೇವರ ಪಾದದಲ್ಲಿ ಸುರಿದು ಬಿಟ್ಲು. ಅಲ್ಲಿ ನೋಡ್ರಿ, ಆ ಅಳುಗೆ ಒಂದು ಪ್ರತ್ಯುತ್ತರ ಬರುತ್ತೆ, ಆ ಅಳುವಿಗೆ ಒಂದು ಬಿಡುಗಡೆ ಸಿಕ್ಕುತ್ತೆ, ಆ ಅಳುವಿನಿಂದ ಒಂದು ಅದ್ಭುತ ನಡೀತದೆ. ಎಷ್ಟೋ ದಿನದಲ್ಲಿ ಅವಳಿಗೆ ಗರ್ಭಫಲ ಇಲ್ಲದೆ ಒಂದು ಸೆರೆಯಲ್ಲಿದ್ಲು. ಆಗ ಆ ರೀತಿ ಪ್ರಾರ್ಥಿಸಿದಾಗ ಆ ಸೆರೆಯಿಂದ ಅವಳಿಗೊಂದು ಬಿಡುಗಡೆ ಆಯ್ತು, ಒಂದು ಅದ್ಭುತ ನಡೀತು. ಅವಳು ಕೇಳಿಕೊಂಡ ಹಾಗೆ ದೇವರೊಂದು ಗಂಡು ಮಗುವನ್ನು ಕೊಟ್ಟರು. ಆತನ ಹೆಸರು ಸಮೂವೇಲ. ಹಲ್ಲೆಲೂಯ. ಈ ರೀತಿಯ ಒಂದು ಪ್ರವಾದಿಯನ್ನ ದೇವರ ಇಸ್ರಾಯೇಲರಿಗೆ ಕೊಟ್ಟರು ಅಲ್ವಾ. ಒಂದು ಆಶೀರ್ವಾದದ ಮಗುವನ್ನ ದೇವರು ಕೊಟ್ಟರು. ಅದರ ನಂತರ ಅನೇಕ ಮಕ್ಕಳನ್ನ ಕೊಟ್ಟು ಹನ್ನಳನ್ನ ದೇವರು ಆಶೀರ್ವದಿಸಿದ್ರು ಪ್ರಿಯರೇ. ಹಲ್ಲೆಲೂಯ. ಅದೇ ರೀತಿ ಹಾಗಳನ್ನ ನೋಡ್ಬೇಕಾದ್ರೆ, ಹಾಗಳು ಒಂದು ಸಾರಿ ಬಸ್ರಿಯಾಗಿದ್ದಾಗ ಆತನ ಯಜಮಾನಿಯಾದ ಸಾರಳ ಕೆಲವು ಕಾರ್ಯಗಳನ್ನ ನೋಡಿ ಅವಳಿಂದ ತಡೆಯಕ್ಕಾಗದೆ ಅವಳು ಹಾಗೆ ಅರಣ್ಯಕ್ಕೆ ಓಡಿ ಹೋಗ್ತಾಳೆ. ಆಗ ಅಲ್ಲಿ ಗೊಳೋ ಅಂತ ಅಳ್ತಾ ಇರ್ತಾಳೆ. ಅವಳ ಕಣ್ಣೀರನ್ನ ನೋಡಿ ದೇವದೂತರಲ್ಲಿ ಪ್ರತ್ಯಕ್ಷನಾಗ್ತಾರೆ. ಆಗ ಅಲ್ಲಿ ದೇವರುಗಳನ್ನು ಹೆಸರಿಡ್ತಾಳೆ, ಎಲ್ರೋಹಿ ಅಂದ್ರೆ ನನ್ನನ್ನು ಕಾಣುವ ದೇವರು. ನನ್ನನ್ನು ಯಾರು ನೋಡ್ಲಿಲ್ಲ ಅನ್ಕೊಂಡಿದ್ದೆ, ಈ ಮರುಭೂಮಿಯಲ್ಲಿ ನನ್ನನ್ನು ಯಾರು ನೋಡ್ಲಿಲ್ಲ, ಯಾರು ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ನನ್ನನ್ನು ನೋಡುವ ದೇವರನ್ನ ನಾನು ನೋಡಿದ್ದೇನೆ. ಅದು ನೋಡುವ ದೇವರಾಗಿದ್ದ ಎಲ್ರೋಹಿ ಎಂಬುದಾಗಿ ಹಾಗಳ ಹೆಸರಿಡ್ತಾಳೆ. ಅಲ್ಲಲ್ಲಿ ಮತ್ತೊಂದು ಅವರ್ತಿ ಮಗು ಹುಟ್ಟಿದ ಮೇಲೆ ಆ ಮಗುವಿಗಿದ್ದಂತ ನೀರು ಖಾಲಿ ಆಗುತ್ತೆ. ಅವ್ರಿಗೆ ಆಹಾರ ಇರೋದಿಲ್ಲ, ನೀರಿರೋದಿಲ್ಲ, ಮರುಭೂಮಿಯಲ್ಲಿ ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಅಬ್ರಹಾಮನು ಸಾರಳ ಮಾತನ್ನ ಕೇಳಿ ಅವ್ರನ್ನ ಏನ್ ಮಾಡಿರ್ತಾನೆ, ದೂರದಲ್ಲಿ ಕರ್ಕೊಂಡು ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಆಗ ಮತ್ತೆ ಆ ಮಗುನ ಅಳು ನೋಡಕ್ಕಾಗದೆ ಅವಳು ದೂರದಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ಮತ್ತೆ ಅವಳಿಗೊಂದು ಅದ್ಭುತ ನಡೀತದೆ. ಆ ಕಣ್ಣೀರ ನೋಡಿ ದೇವರು ಮತ್ತೆ ಅಲ್ಲಿ ಅದ್ಭುತ ಮಾಡ್ತಾರೆ. ಆ ಮಗುವಿನ ದಾಹ ತೀರಿಸೋದಕ್ಕಾಗಿ ಸ್ವಲ್ಪ ನೀರಲ್ಲ, ಒಂದು ನೀರಿನ ಹೊರತೆಯನ್ನೇ ತೋರಿಸ್ಬಿಡ್ತಾರೆ, ನೀರಿನ ಬುಗ್ಗೆಯನ್ನೇ ತೋರಿಸ್ಬಿಡ್ತಾರೆ. ಅಷ್ಟು ಮಾತ್ರ ಅಲ್ಲದೆ, ನಾನು ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೇನೆ, ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ ಎಂಬುದಾಗಿ ಅವಳಿಗೆ ವಾಗ್ದಾನ ಮಾಡಿ ಅವಳ ಫಲಪಡಿಸಿ ಆ ಕಣ್ಣೀರನ್ನು ಒರೆಸ್ತಾರೆ. ಕಣ್ಣೀರಿಡುವಾಗ ಮಾತ್ರ ಪರಲೋಕ ದೇವರು ಸುಮ್ಮನೆ ಇರೋದು. ಅವ್ರ ಹೃದಯ ಹಾಗೆ ಕರಗಿ ಹೋಗುತ್ತೆ. ಕೆಲವು ವೇಳೆ ನಮ್ಮ ಹೃದಯ ಬೇಕಾದ್ರೆ ಕೆಲವರ ಕಣ್ಣೀರು ನೋಡಿ ಹಾಗೆ ಕಠಿಣವಾಗ್ಬಿಟ್ಟಿರ್ಬೋದು, ನಮ್ಮ ಹೃದಯ ಕಲ್ಲಾಗ್ಬಿಟ್ಟಿರ್ಬೋದು. ಹೌದು, ಕೆಲವೇಳೆ ಕೆಲವರು ಆಕೆನ ಯಾರಾದ್ರೂ ಅಳ್ತಾ ಇದ್ರು ಕೂಡ ಅಯ್ಯೋ ಪಾಪ ಅನ್ನೋದೇ ಇಲ್ಲ. ಅಲ್ಲೆಲ್ಲ. ಆದ್ರೆ ಈ ದಿನ ಪರಲೋಕದ ದೇವರು ನಾವು ಅಳ್ಬೇಕಾದ್ರೆ ಸುಮ್ಮನೆ ಇರೋದಿಲ್ಲ ಪ್ರಿಯರೇ. ಈ ದಿನ ದೇವರ ವಾಕ್ಯ ಹೇಳುವ ಪ್ರಕಾರ ನೀವು ಸರಿಯಾದ ಕಾರ್ಯಗಳಿಗಾಗಿ, ಸರಿಯಾದವ್ರಿಗಾಗಿ ಈ ದಿನ ಅಳ್ರಿ ಪ್ರಿಯರೇ. ನೀವು ಈ ದಿನ 10 ನೀವು ಪ್ರಾರ್ಥನೆಯನ್ನ ಬಿತ್ತು ನೋಡ್ರಿ, ಖಂಡಿತ ಹಾಡುತ್ತಾ ಕೊಯ್ಯುವ ದಿನ ಬರ್ತದೆ. ಎಷ್ಟೇ ಕಠಿಣ ಪರಿಸ್ಥಿತಿ ಆಗಲಿ, ಇವರು ಬದಲಾಗೋದಿಲ್ಲ, ಈ ವಿಷಯ ಬದಲಾಗೋದಿಲ್ಲ, ಇವರು ಸರಿ ಹೋಗೋದಿಲ್ಲ, ನಾನು ಇನ್ನು ಕೆಲಸ ಮಾಡೋದಕ್ಕಾಗೋದಿಲ್ಲ, ಇನ್ನು ಈ ಮನೆ ಕಟ್ಟೋಕ್ಕಾಗೋದಿಲ್ಲ, ಇನ್ನು ನನಗೆ ಗರ್ಭಫಲ ಆಗೋದಿಲ್ಲ, ನನ್ನ ವೈದ್ಯರು ಕೈ ಬಿಟ್ಟಿದ್ದಾರೆ, ಅಷ್ಟೇ ಎಲ್ಲ ಸತ್ತು ಹೋದಾಗಿದೆ, ಇನ್ನೇನಿಲ್ಲ, ಅಷ್ಟೇ ಮುಗೀತು, ಇವ್ರ ಭವಿಷ್ಯ ಸರಿ ಹೋಗೋದಿಲ್ಲ, ಏನೇನೆಲ್ಲ ನೀವು ಅಂದ್ಕೊಂಡಿದ್ದೀರೋ ಅದಕ್ಕೆಲ್ಲ ಹೇಳಿ ಒಂದು ಸ್ಟಾಪ್, ಫುಲ್ ಸ್ಟಾಪ್ ಇಟ್ಬಿಡಿ. ಈ ದಿನ ಒಂದು ಆರಂಭ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲಿಂದ ಗೊತ್ತಾ? ನಿನ್ನ ಕಣ್ಣೀರಿನಿಂದ ಒಂದು ಪ್ರಾರಂಭ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಆದ್ದರಿಂದ ಪ್ರಿಯರೇ, ಸ್ವಲ್ಪ ಸಮಯವನ್ನ ನೀವು ಮಾಡಿಕೊಂಡು ಅಳುತ್ತಾ ಪ್ರಾರ್ಥನೆಯನ್ನ ಯೇಸು ನಾಮದಲ್ಲಿ ಬಿತ್ತರಿ. ಅದನ್ನು ಬಿತ್ತುವಾಗ ಖಂಡಿತ ಹಾಡ್ತಾ ನೀವು ಕೊಯ್ತೀರಾ, ಖಂಡಿತ ಜಯ ಕಾಣ್ತೀರಾ, ಖಂಡಿತ ಬಿಡುಗಡೆನ ಹೊಂದಿಕೊಳ್ತೀರಾ. ಏನೇನು ವಿಷಯಗಳೆಲ್ಲ ಸೆರೆಯಲ್ಲಿ ಇದೆಯೋ ಅದೆಲ್ಲ ಹೊರಗಡೆ ಬರ್ತದೆ. ಆ ದಿನ ಸಭೆ ಪ್ರಾರ್ಥಿಸುವಾಗ ಪೇತ್ರನನ್ನ ಏನಾಯ್ತು, ಸೆರೆಯಿಂದ ಬಿಡಿಸಿ ದೇವದೂತನ ಕರ್ಕೊಂಡು ಬಂದ್ರು. ಅದೇ ರೀತಿ ದೇವರು ಅದ್ಭುತ ಮಾಡ್ತಾರೆ. ಈ ದಿನ ನೀವು ಪ್ರಾರ್ಥನೆ ಮಾಡುವಾಗ ಆ ರೀತಿ ಕಾರ್ಯಗಳು ನಿಮಗೆ ನಡೀತವೆ. ಸೆರೆಯಲ್ಲಿರೋ ಎಲ್ಲ ಕೂಡ ಹೊರಗಡೆ ಬರ್ತವೆ. ಅಲ್ಲೆಲ್ಲೂಯ್ಯ.
ಯಾರೆಲ್ಲ ಈ ವಾಕ್ಯವನ್ನ ಕೇಳ್ತಾ ಇದ್ದೀರೋ, ಯಾವ ವಿಷಯದಲ್ಲಿ ಸರಿಯಾಗಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ರು, ಯಾವುದೆಲ್ಲ ಲಾಕ್ ಆಗ್ಬಿಟ್ಟಿದೆ, ನನಗೆ ಯಾವ ಆಶೀರ್ವಾದ ಇಲ್ಲ, ಯಾವ ಬಿಡುಗಡೆ ಇಲ್ಲ, ಯಾವ ಸಮಾಧಾನ ಇಲ್ಲ, ನೆಮ್ಮದಿನೇ ಇಲ್ಲ ನನ್ನ ಜೀವನದಲ್ಲಿ ಅಂತ ಅನ್ಕೊಂಡಿದ್ದೀರೋ ಪ್ರಿಯರೇ, ಆ ಎಲ್ಲ ಸೆರೆಯಿಂದ ಯೇಸು ನಾಮದಲ್ಲಿ ಕರ್ತನ ದಿನ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಖರ್ಚು ಮಾಡಬೇಕಾದ್ರೆ ನಿಮ್ಮ ಕಣ್ಣೀರು ಮಾತ್ರ, ಬೇರೆ ಏನು ಬೇಕಾಗಿಲ್ಲ. ಸ್ವಲ್ಪ ಹೊತ್ತು ಕುಳಿತು ಆ ವಿಷಯಗಳನ್ನ ಹೇಳಿ, ಆ ಕಾರ್ಯಗಳನ್ನ ನೆನೆಸಿ ಕಣ್ಣೀರಿಂದ ನೀವು ಪ್ರಾರ್ಥನೆ ಮಾಡಿ, ಹೃದಯಪೂರ್ವಕವಾಗಿ ಹಾಡಿ. ಸುಮ್ಮನೆ ಅಳ ಕೇಳಿದಂತ ಕಣ್ಣಲ್ಲಿ ಮಾತ್ರ ನೀರು ಬರೋದಲ್ಲ, ಅದು ಹೃದಯದಿಂದ ಬರುವ ಕಣ್ಣೀರಾಗಿರ್ಬೇಕು. ಅಲ್ಲೆಲ್ಲೂ ಹನ್ನಳ ಹಾಗೆ ಹೃದಯದ ಆಳದಿಂದ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ರಿ. ಹಾಗರಳ ಹಾಗೆ ಹೃದಯದ ಆಳದಿಂದ ನೀವು ಅಳ್ರಿ. ಅಲ್ಲೆಲ್ಲೂಯ್ಯ. ಹಾಗರಳು ಹೇಗೆ ಹತ್ಲೋ, ಹನ್ನಳು ಹೇಗೆ ಹತ್ಲೋ ಆ ರೀತಿ ನೀವು ಅಳ್ರಿ ಪ್ರಿಯರೇ. ಆ ರೀತಿ ಅಳುವಾಗ ಖಂಡಿತ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡಿ ನಿಮ್ಮನ್ನು ಆಶೀರ್ವದಿಸಿ ಬಲಗೊಳಿಸ್ತಾರೆ. ಖಂಡಿತವಾಗಿ ಕರ್ತನಲ್ಲಿ ನಾನು ನಂಬ್ತೇನೆ ಪ್ರಿಯರೇ, ಈ ವಾಕ್ಯ ನಿಮಗೆ ಪ್ರಯೋಜನವಾಗಿರ್ತದೆ ಎಂಬುದಾಗಿ. ಹೌದು, ನಮ್ಮ ಕಣ್ಣೀರು ದೇವರ ದೃಷ್ಟಿಯಲ್ಲಿ ಬಹು ಅಮೂಲ್ಯವಾದದ್ದು ಅಲ್ವಾ. ಎಷ್ಟು ದಿವಸ ಯಾರು ನೋಡಿಲ್ಲ ಅಂತ ನೀವು ಒರೆಸಿದ್ದು ಉಂಟು, ನಿಮ್ಮ ದಿಂಬಲ್ಲಿ ಹಾಗೆ ಕಣ್ಣೀರು ಬಿದ್ದು ಒಣಗಿ ಹೋಗಿದ್ದು ಉಂಟು. ಆದರೆ ಆ ಕಣ್ಣೀರೆಲ್ಲ ದೇವರು ಮರ್ತೇ ಇಲ್ಲ. ಅಲ್ಲೆಲ್ಲೂಯ್ಯ. ಆ ಕಣ್ಣೀರಿಗೆಲ್ಲ ಈಗಾಗಲೇ ಉತ್ತರ ಸಿದ್ಧ ಆಗ್ತಾ ಇದೆ. ಅದಕ್ಕೆ ಒಂದು ಆಶೀರ್ವಾದಗಳು ಪರಲೋಕದಲ್ಲಿ ಸಿದ್ಧವಾಗ್ತಾ ಇದೆ. ಈ ರೀತಿಯಾಗಿ ನಂಬಬೇಕು. ಹೌದು, ಇಲ್ಲದೇ ಇರುವುದನ್ನ ಇರುವ ಹಾಗೆ ನಂಬುವುದೇ ನಂಬಿಕೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11:1 ಇರ್ತದೆ ಅಲ್ವಾ. ಆ ವಾಕ್ಯ ಒಂದು ಸರಿ ಓದ್ಕೊಳ್ಳೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ. ಅಂದ್ರೆ ಈಗ ಯಾವುದು ಇಲ್ವೋ ಅದು ಇದೆ ಅಂತ ನಮ್ಮ ಹೃದಯ ನಂಬುವುದೇ ಒಂದು ನಂಬಿಕೆಯಾಗಿದೆ. ನೋಡ್ರಿ, ಆ ವಾಕ್ಯ ನಾನು ನಿಮಗೋಸ್ಕರ ಓದ್ತೇನೆ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಏನಾಗಿದೆ ನಂಬಿಕೆ? ನಂಬಿಕೆ ಅಂದ್ರೆ ಕಣ್ಣಿಗೆ ಕಾಣದವುಗಳು ನಿಜ ಎಂದು ನಂಬೋದು. ಈಗ ನಿಮ್ಮ ಮನೇಲಿ ಯಾರೋ ಕುಡಿಯೋರಿದ್ದಾರೆ, ನಿಮ್ಮ ಮನೇಲಿ ಯಾರೋ ತುಂಬಾ ಸುಳ್ಳು ಹೇಳೋರಿದ್ದಾರೆ, ನಿಮ್ಮ ಮನೇಲಿ ಯಾರೋ ಫೋನ್ಗೆ ಅಡಿಷನ್ ಆಗಿರೋರು ಇದ್ದಾರೆ, ಅನೇಕ ಪಾಪದ ಚಟಗಳಲ್ಲಿ ಬಿದ್ದಿರೋರಿದ್ದಾರೆ. ಆದ್ರೆ ನೀವು ಈ ರೀತಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ 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 ನೋಡುವಾಗ ಅಲ್ಲಿ ಏನು ಬದಲಾವಣೆ ಇರೋದಿಲ್ಲ. ಅಲ್ಲೆಲ್ಲಿ ಅದು ಇನ್ನೂ ಎಲ್ಲ ಟೋಟಲಿ ಅಪೋಸಿಟ್ ಆಗಿ ಕಾಣ್ಬೋದು. ಆದ್ರೆ ಆ ಸಮಯದಲ್ಲಿ ನಿನ್ನ ಹೃದಯ ನಂಬಬೇಕು, ಕಣ್ಣಿಗೆ ಕಾಣದಿರೋದು ನಿಜ ಎಂಬುದಾಗಿ. ಹೌದು, ಇವರು ಬದಲಾಗ್ತಾ ಇದ್ದಾರೆ. ಹೌದು, ದೇವ್ರು ಮಾರ್ಪಡಿಸ್ತಾ ಇದ್ದಾರೆ. ಈ ದಿನ ಇದು ಹೀಗಿದೆ, ಅದೇ ಖಂಡಿತ ಇದಕ್ಕೆ ವಿರುದ್ಧವಾಗಿ ಒಂದು ಅದ್ಭುತ ನಡೆಯುತ್ತೆ. ಇವರು ಒಳ್ಳೆಯವರಾಗಿ ಮಾರ್ಪಡ್ತಾರೆ, ಇವರು ಪರಿಶುದ್ಧರಾಗಿ ಮಾರ್ಪಡ್ತಾರೆ, ಇವರು ದೇವರ ಮಕ್ಕಳಾಗಿ ಬದಲಾಗ್ತಾರೆ, ಇವರು ರಕ್ಷಣೆ ಹೊಂದುತ್ತಾರೆ, ಇವರು ದೇವರ ಸಮ್ಮುಖಕ್ಕೆ ಬರ್ತಾರೆ. ನಾವು ಕುಟುಂಬವಾಗಿ ದೇವರನ್ನ ಆರಾಧಿಸ್ತೇವೆ, ನಾವು ಸಮಾಧಾನವಾಗಿರ್ತೇವೆ, ಸಂತೋಷವಾಗಿರ್ತೇವೆ, ಆಶೀರ್ವಾದವಾಗಿರ್ತೇವೆ. ಈ ರೀತಿ ಇಲ್ಲದಿರೋದನ್ನ ನಿಜ ಅಂತ ನೀವು ನಂಬ್ತಾ ಇರ್ರಿ ಪ್ರಿಯರೇ. ಅಲ್ಲಿ ನಿಮ್ಮ ಬಾಯಲ್ಲಿ ಅದನ್ನ ಅರಿಕೆ ಮಾಡ್ತಾ ಇರ್ರಿ. ಅದೇ ಇಬ್ರಿಯ 11:1 ಹೇಳಿರೋದು. ಇದೇ ನಂಬಿಕೆ. ನಂಬಿಕೆ ನಂಬಿಕೆ ಅಂತ ದಿನನಿತ್ಯ ನಾವು ಮಾತಾಡ್ಕೊಳ್ತೀವಿ. ಏನ ನಂಬಿಕೆ? ಇದೇ ನಂಬಿಕೆ ಆಗಿದೆ. ಆದ್ದರಿಂದ ಈ ದಿನದಿಂದ ನೀವು ಅಳೋದನ್ನ ಸ್ಟಾರ್ಟ್ ಮಾಡ್ರಿ. ಅಳುತ್ತಾ ನಿಮ್ಮ ಪ್ರಾರ್ಥನೆಗಳನ್ನ ಬಿತ್ರಿ. ಒಂದು ದಿನ ನೀವು ಹಾಡುತ್ತಾ ಕೊಯ್ಯುವ ದಿನ ಬರ್ತದೆ. ಇಲ್ಲದೆ ಇರೋದನ್ನ ನಿಜ ಅಂತ ನಂಬ್ರಿ, ಅದು ನಂಬಿಕೆಯಾಗಿದೆ. ಖಂಡಿತ ಈ ರೀತಿಯಾಗಿ ಮಾಡುವಾಗ ನೀವು ಎಲ್ಲ ವಿಷಯದಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯ. ಸೆರೆಯಲ್ಲಿರುವ ಎಲ್ಲಾ ಕಾರ್ಯಗಳಲ್ಲಿ ಒಂದು ಬಿಡುಗಡೆಯನ್ನು ಕಾಣಲಿಕ್ಕೆ ಸಾಧ್ಯ. ಯಾರು ಕೈ ಬಿಟ್ಬಿಟ್ಟಿದ್ರು ಪರವಾಗಿಲ್ಲ, ವೈದ್ಯರು ಕೈ ಬಿಟ್ಟಿದ್ರು ಪರವಾಗಿಲ್ಲ, ಮನುಷ್ಯರು ಕೈ ಬಿಟ್ಟಿದ್ರು ಪರವಾಗಿಲ್ಲ. ಆದ್ರೆ ನಿಮ್ಮನ್ನು ನನ್ನನ್ನು ಸೃಷ್ಟಿ ಮಾಡಿದ ಪರಲೋಕದ ದೇವರು ನಮ್ಮನ್ನು ಕೈ ಬಿಡೋದೇ ಇಲ್ಲ. ಅಲ್ಲಿ ನಾವು ಹಾಗೇ ಸೆರೆಯಲ್ಲಿ ಬಿದ್ದಿರೋದಕ್ಕೆ ಅವ್ರು ಬಿಡೋದಿಲ್ಲ. ಆದ್ರೆ ಅದಕ್ಕೆ ನಾವು ಮಾಡ್ಬೇಕಾದ್ರೆ ನಾವು ಮಾಡಲೇಬೇಕು. ಅಲ್ಲೆಲ್ಲೂಯ್ಯ. ಅದೇ ನಾವು ಮಾಡೋದನ್ನ ಮಾಡಿದಾಗ ಮಾತ್ರವೇ ದೇವರು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಪ್ರಿಯ. ಅಲ್ಲೆಲ್ಲೂಯ್ಯ. ಲಾಜರನೇ ಎದ್ದು ಬಾ ಅಂತ ಹೇಳಿದ ದೇವರಿಗೆ ಆ ಕಲ್ಲನ್ನ ಜರುಗಿಸೋದು ತುಂಬಾ ಕಷ್ಟ ಏನಾಗಿರ್ಲಿಲ್ಲ. ಆದ್ರೆ ದೇವ್ರು ಅಲ್ಲಿ ಹೇಳ್ತಾರೆ, ಯೇಸು ಕ್ರಿಸ್ತನು ಕಲ್ಲನ್ನ ಪಕ್ಕಕ್ಕೆ ಸರಿಸಲಿಲ್ಲ. ಯಾಕೆ ಗೊತ್ತಾ? ನಾವು ಪ್ರಯತ್ನ ಮಾಡೋರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ದೇವರ ಮಾತಿಗೆ ವಿಧೇಯರಾಗೋರಾಗಿರ್ಬೇಕು ಪ್ರಿಯರೇ. ಆದ್ರಿಂದ ದೇವರು ಹೇಳೋದನ್ನ ನಾವು ಮಾಡೋಣ. ಏನೇನ್ ಕಲ್ಲಾಗಿದೆಯೋ, ಏನೇನು ಅಡ್ಡ ಇದೆಯೋ ನಾವೇ ತೆಗ್ದು ಹಾಕೋಣ. ಅಳಬೇಕಾ? ಅಳೋಣ. ಬೇಡಿಕೊಳ್ಬೇಕಾ? ಬೇಡೋಣ. ನಂಬಬೇಕಾ? ನಂಬೋಣ. ದೇವ್ರಿಷ್ಟೇ ನಮ್ಮ ಹತ್ರ ಎದುರು ನೋಡೋದು, ಬೇರೆ ಏನು ಖರ್ಚು ಮಾಡಬೇಕಾಗಿಲ್ಲ. ಆಗ ಈ ರೀತಿ ದೇವರ ವಾಕ್ಯಕ್ಕೆಲ್ಲ ನೀವು ವಿಧೇಯರಾಗಿರುವಾಗ, ಯಾಕೋಬ 4:7 ನಾವು ಓದಿಕೊಂಡ ಪ್ರಕಾರ, ನಾವು ದೇವರಿಗೆ ಒಳಗಾಗಿ ಸೈತಾನನ ಗದರಿಸುವಾಗ ಎದುರಿಸುವಾಗ ಅವನು ಬಿಟ್ಟು ಓಡಿ ಹೋಗ್ತಾನೆ ಅಂತ ಸ್ಪಷ್ಟವಾಗಿ ಇಲ್ಲಿ ವಾಕ್ಯ ಬರಲಿ. ಆ ಕುಡಿತದ ದುರಾತ್ಮ ಬಿಟ್ಟು ಓಡಿ ಹೋಗ್ತದೆ, ವ್ಯಭಿಚಾರದ ದುರಾತ್ಮ ಬಿಟ್ಟು ಓಡಿ ಹೋಗ್ತದೆ, ಸುಳ್ಳಿನ ಆತ್ಮ ಬಿಟ್ಟು ಹೋಗ್ತದೆ, ಅಶುದ್ಧದ ಆತ್ಮ ಬಿಟ್ಟು ಓಡಿ ಹೋಗ್ತದೆ. ಅಲ್ಲೆಲ್ಲ ಯಾವ ಪಾಪದಲ್ಲಿ ದಾಸರಾಗಿದ್ರೆ ಅವೆಲ್ಲ ಬಿಟ್ಟು ಓಡಿ ಹೋಗ್ತದೆ. ಎಲ್ಲ ಸೆರೆಯಿಂದ ದೇವರೊಂದು ಬಿಡುಗಡೆಯನ್ನು ಕೊಡ್ತಾರೆ. ಅಲ್ಲೆಲ್ಲೂ ಯಾರೆಲ್ಲ ಈ ರೀತಿ ಸೆರೆಯಲ್ಲಿದ್ದಾರೆ ಅವನ್ನೆಲ್ಲ ದೇವರು ಖಂಡಿತವಾಗಿ ಬಿಡಿಸ್ತಾರೆ.
ಪ್ರಿಯರೇ, ಈ ವಾಕ್ಯಗಳನ್ನು ಮತ್ತೆ 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 ನೀವು ಧ್ಯಾನಿಸ್ರಿ. ಇದರಿಂದಲೇ ಹೆಚ್ಚಾಗಿ ದೇವರಿಗೆ ಸಮಯ ಕೊಡ್ರಿ. ಈ ವಾಕ್ಯಗಳನ್ನು ನೀವು ಓದ್ತಾ ಇರುವಾಗ ದೇವರು ನಿಮಗೊಂದು ಅದ್ಭುತವನ್ನು ಮಾಡ್ತಾರೆ. ಖಂಡಿತವಾಗಿ ವಾಕ್ಯ ಯಾವಾಗಲೂ ನಾನು ಹೇಳ್ತೀನಿ, ಅದು ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದಾಗಿದೆ. ಅದು ಜೇನಿಗಿಂತಲೂ ಸಿಹಿಯಾದದ್ದಾಗಿದೆ, ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದಾಗಿದೆ. ಹಾಲೆಲೂಯ. ಈ ವಾಕ್ಯ ಯಾರನ್ನು ಕೈ ಬಿಡೋದಿಲ್ಲ, ಕೀಳುವವರನ್ನ ಮೇಲೆ ಕೆತ್ತುವಂಥದ್ದಾಗಿದೆ, ಬಲಹೀನರನ್ನ ಬಲಗೊಳಿಸುವಂಥದ್ದಾಗಿದೆ, ಕುಗ್ಗಿ ಹೋದವ್ರನ್ನ, ಮನ ಮುರಿದವ್ರನ್ನ ಸಂತೈಸಿ ಹೊಸ ಕೃಪೆಯನ್ನು ನೀಡುವಂಥದ್ದಾಗಿದೆ. ಆದ್ದರಿಂದ ಈ ವಾಕ್ಯಗಳನ್ನು ಪ್ರಿಯರೇ ನಂಬಿರಿ, ಇದರ ಪ್ರಕಾರ ನೀವು ಜೀವಿಸ್ರಿ, ಇದ್ರ ಪ್ರಕಾರ ಮಾಡ್ರಿ. ಖಂಡಿತ ಬರುವ ದಿನಗಳಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಅತಿಶಯ ಆಶ್ಚರ್ಯ ಕಾರ್ಯಗಳನ್ನು ಮಾಡಿ ನಿಮ್ಮ ಮೂಲಕ ಅವರು ಮಹಿಮೆ ಹೊಂದಿ ನಿಮ್ಮನ್ನು ಸಂತೋಷಪಡಿಸ್ತಾರೆ. ಆಮೇಲೆ ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಯಾರು ಈ ವಿಡಿಯೋಗಳನ್ನು, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರು, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಯಾರಿಗೆಲ್ಲ ಶೇರ್ ಮಾಡಬೇಕೋ ಅವ್ರಿಗೆಲ್ಲ ದಯವಿಟ್ಟು ಶೇರ್ ಮಾಡಿರಿ. ಅನೇಕರಿಗೆ ಸೇವೆ ಬಗ್ಗೆ ತಿಳಿಸ್ರಿ. ಈ ಮಾತುಗಳು ಬರೋ ದಿನಗಳಲ್ಲಿ ಯಾವುದೋ ಒಂದು ಮಾತು ಅವರಿಗೆ ಪ್ರಯೋಜನ ಆಗಿರ್ಬೋದು, ಯಾವುದೋ ಒಂದು ವಾಕ್ಯ ಅವ್ರ ಹೃದಯವನ್ನು ಮುಟ್ಟಬಹುದು. ಅದೇ ಸಮಯದಲ್ಲಿ ಲೈಕ್ ಮಾಡಿರಿ. ಇನ್ನು ಕೂಡ ಈ ಸೇವೆಗಾಗಿ ಒಂದೇ ಒಂದು ಕ್ಷಣ, ಒಂದು ಸೆಕೆಂಡ್ ಆದರೂ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಪ್ರಿಯರೇ ನೀವು ಪ್ರಾರ್ಥನೆ ಮಾಡಿರಿ. ಖಂಡಿತ ಈ ಸೇವೆ ಇನ್ನು ಅನೇಕರಿಗೆ ತಲುಪಲಿ. ಇದ್ರ ಮೂಲಕ ಅನೇಕರು ಯೇಸುವನ್ನು ತಿಳಿದುಕೊಳ್ಳಲಿ, ಅವರ ಪ್ರೀತಿಯನ್ನು ರುಚಿ ನೋಡಲಿ. ನಾನು ಪ್ರತಿನಿತ್ಯ ಹೇಳ್ತೇನೆ, ಅವರು ಸುರಿಸಿದ ಒಂದು ತೊಟ್ಟು ಹನಿ ಕೂಡ ವ್ಯರ್ಥವಾಗಬಾರ್ದು. ಹೌದು, ನಮಗಾಗಿ ರಕ್ತ ಸುರಿಸಿದ್ದಾರೆ, ನಮ್ಮ ಪಾಪ ಶಾಪಗಳನ್ನು ಹೊತ್ತುಕೊಂಡಿದ್ದಾರೆ, ನಮ್ಮ ರೋಗಗಳನ್ನು ಹೊತ್ತು ತಿಳಿಸಿದ್ದಾರೆ, ನಮಗಾಗಿ ಬಲಿಯಾಗಿದ್ದಾರೆ, ನಮಗಾಗಿ ಮರಣವನ್ನು ಜಯಿಸಿದ್ದಾರೆ, ಪುನರುತ್ಥಾನನಾಗಿದ್ದಾರೆ, ಮೂರನೇ ದಿನ ಜೀವಂತವಾಗಿ ಎದ್ದಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನಮಗೊಬ್ಬ ಸಹಾಯಕನನ್ನು, ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದಾರೆ. ಅದೇ ಸಮಯದಲ್ಲಿ ನಮಗಾಗಿ ಪುನಃ ಬರಲಿದ್ದಾರೆ. ಆತನ ಬರೋಣಕ್ಕೇನೆ ನಾವೆಲ್ಲ ಸಿದ್ಧರಾಗ್ತಾ ಇದ್ದೇವೆ. ನಾವು ಮಾತ್ರ ಸಿದ್ಧರಾಗೋದು ಬೇಡ, ನಮ್ಮ ಕುಟುಂಬವನ್ನು ಸಿದ್ಧ ಮಾಡೋಣ. ನಮ್ಮ ಬಂಧುಗಳು, ಸ್ನೇಹಿತರು, ನಮ್ಮ ಅಕ್ಕಪಕ್ಕದವರು, ನಮ್ಮ ಲೋಕದಲ್ಲಿ ಎಲ್ಲ ಜನರನ್ನು ನಾವು ಸಿದ್ಧ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕಾಗಿ ನಾವು ಸಾಕ್ಷಿಯಾಗಿ ಜೀವಿಸೋಣ, ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ನಾವು ಜೀವಿಸೋಣ. ಖಂಡಿತವಾಗಿ ಇದರ ಮೂಲಕ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾರೆ. ಆಮೇಲೆ ಎಂಬುದಾಗಿ ಹೇಳ್ರಿ. ಕರ್ತ ನಿಮ್ಮನ್ನು ಆ ರೀತಿಯಾಗಿ ದಿನವೆಲ್ಲ ಆಶೀರ್ವದಿಸಿ ತನ್ನ ಕೃಪೆಯಲ್ಲಿ ಭದ್ರಪಡಿಸಿ ಕಾದು ಕಾಪಾಡಲಿ. ಆಮೇನ್. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.